ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ನಿನ್ನೆ ಭಗವದ್ಗೀತೆ 7ನೇ ಅಧ್ಯಾಯದ ಪ್ರಾರಂಭವನ್ನು ನಾವು ನೋಡಿದ್ವಿ. ಅದೇ ರೀತಿ ಶ್ರೀ ಸತ್ಯಬೋಧ ತೀರ್ಥರ ಮಹಿಮೆಯನ್ನು ಬಹಳ ಕಡಿಮೆ ಸಮಯದಲ್ಲಿ ಹೇಳಿದ್ದು. ಈ ಮಾಸದಲ್ಲಿ ಅನೇಕ ಜ್ಞಾನಿಗಳ ಆರಾಧನೆ ಬರ್ತಾ ಇದೆ. ಅದರಲ್ಲಿ ವಾದಿರಾಜ ತೀರ್ಥರ, ಸುಧೀಂದ್ರ ತೀರ್ಥರ, ವ್ಯಾಸರಾಜರ, ಇವರೆಲ್ಲರ ಆರಾಧನೆಯೂ ಕೂಡ ಈಗಲೇ ಬರ್ತಾ ಇದೆ. ವಾದಿರಾಜರ ಆರಾಧನೆ ಆಗಬೇಕು ಮನೆಯೊಳಗೆ, ಅವರ ಸ್ಮರಣೆನೇ ಆರಾಧನೆ. ಅವರ ಗ್ರಂಥಗಳ ಪಾರಾಯಣ, ಅವರು ಕೊಟ್ಟಂಥ ವಿಷಯಗಳನ್ನು ಆಲೋಚನೆ ಮಾಡೋದು, ಇದು ಅವರ ಪ್ರೀತಿಗೆ ಕಾರಣ ಆಗ್ತದೆ. ಹಾಗಾಗಿ ವೈಕುಂಠ ವರ್ಣನೆಯನ್ನು ಕುರಿತು ಪ್ರವಚನ ಮಾಡಬೇಕು, ಆರಾಧನೆ ಈ ಜ್ಞಾನ ಕಾರ್ಯದೊಂದಿಗೆ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. 388 ಶ್ಲೋಕಗಳ ವೈಕುಂಠ ವರ್ಣನೆಯನ್ನು ಕೆಲವೇ ನಿಮಿಷಗಳಲ್ಲಂತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ವಿವರಣೆ ಕೊಡಲಿಕ್ಕೆ. ಆದರೂ ಕೂಡ ವೈಕುಂಠ ವರ್ಣನೆಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಸಮಯಕ್ಕನುಗುಣವಾಗಿ ಹೇಳೋ ಪ್ರಯತ್ನ ಮಾಡ್ತೇನೆ. ಈ ಸಂದರ್ಭದಲ್ಲಿ ಜ್ಞಾನ ಕಾರ್ಯ ಭಗವಂತನಿಗೆ ಪ್ರೀತಿ ಆಗ್ತಾ ಇದೆ, ಭಗವಂತ ಅದರಿಂದ ಅನುಗ್ರಹಿಸ್ತಾ ಇದ್ದಾನೆ ಅಂತನ್ಲಿಕ್ಕೆ ಸೂಚನೆಯನ್ನು ಹಾಗೆ ನಮ್ಮ ಅಂಬರೀಷಾಚಾರ್ಯರು ಜ್ಞಾನ ಕಾರ್ಯದಲ್ಲಿ ಬಂದಿದ್ದಾರೆ. ಮೊದಲೇ ಪ್ರವಚನ ಪ್ರಾರಂಭ ಆಗಿದ್ದಿದ್ರೆ ಬಹುಶಃ ನಮಗೆ ಜ್ಞಾನಿಗಳ ಸಂಗಡ ಈ ಅವಕಾಶ ಸಿಗ್ತಿರಲಿಲ್ಲ. ಹಾಗಾಗಿ ಅಂಬರೀಷಾಚಾರ್ಯರು ಕೂಡ ಈ ಸಂದರ್ಭದಲ್ಲಿ ನೆಲೆಸಿದ್ದು ಭಗವಂತನ ವಿಶೇಷ ಸನ್ನಿಧಾನ ಅಂತ ಭಾವಿಸಬೇಕು. ಆಚಾರ್ಯರಿಗೂ ಕೂಡ ನಮಸ್ಕರಿಸಿ 2 ಮಾತನ್ನು ಹೇಳೋ ಪ್ರಯತ್ನ ಮಾಡ್ತೇನೆ ವೈಕುಂಠ ವರ್ಣನೆಯ ಬಗ್ಗೆ. ವೈಕುಂಠ ವರ್ಣನೆಯನ್ನು ತತ್ವಸಾರ ಅಂತ ಕರೆದದ್ದು ಇದೆ. ತತ್ವಸಾರದ ಸೊಬಗ ಅಂತ ಹೇಳ್ತಾರೆ. ತತ್ವಸಾರದ ಸೊಬಗು, ತತ್ವಗಳ ಸಾರ ಭಾಗ ಎಲ್ಲ ಇಲ್ಲಿ ಬಂದಿದೆ ಅಂತ ಅಭಿಪ್ರಾಯ. ಸಾರ ಶಬ್ದ ಶ್ರೇಷ್ಠ ಅನ್ನೋ ಅರ್ಥದಲ್ಲಿ ಹಿರಿಯರು ಆಡ್ತಾರೆ. ಶ್ರೇಷ್ಠ ತತ್ವಗಳನ್ನು ಪೋಣಿಸಿ ಮಾಡಿದಂಥ ಒಂದು ಮಾಲೆ ಅಂದರೆ ಅದು ತತ್ವಸಾರ. ಶ್ರೇಷ್ಠ ತತ್ವಗಳು ಯಾವ್ಯಾವುದು? ಭಗವಂತನ ಪಾರಮ್ಯ, ಅದು ಅತ್ಯಂತ ಶ್ರೇಷ್ಠವಾದ ತತ್ವಮಣಿ. ಆ ಭಗವಂತನ ಪಾರಮ್ಯವನ್ನು ಬರೀ ನಾವು ನೀವು ಆಡುವ ಶಬ್ದದಿಂದ ತಿಳಿದುಕೊಳ್ಳೋದಲ್ಲ. ವೇದಗಳಲ್ಲಿ ಹೇಳಿದಂತೆ
ಯುಕ್ತಿಯುಕ್ತವಾಗಿ ಮಥನ ಮಾಡಿ ಆ ಭಗವಂತನ ಪಾರಮ್ಯವನ್ನು ತಿಳಿಬೇಕು. ಆವಾಗ ಅದು ತತ್ವಮಣಿ ಅಂತ ಆಗ್ತದೆ. ಹಾಗೆ ವಾಯುದೇವರ ಜೀವೋತ್ತಮತೆ ಅದು ಶ್ರೇಷ್ಠವಾದ ತತ್ವ. ವೈಕುಂಠ ಬೇಕು, ಮುಕ್ತಿ ಬೇಕು ಅಂತ ಬಯಸುವವನು ಆ ತತ್ವವನ್ನು ಚೆನ್ನಾಗಿ ಅರ್ಥಕೊಳ್ಬೇಕು. ಯಾವ್ಯಾವ ಕಡೆ ವೇದಗಳಲ್ಲಿ, ಪುರಾಣ ಉಪನಿಷತ್ತುಗಳಲ್ಲಿ ಹೇಗೆ ವಾಯುದೇವರ ಬಗ್ಗೆ ಮಹಿಮೆ ಬಂದಿದೆ, ನಮಗೆ ವಾಯುದೇವರು ಮಾಡುವ ಉಪಕಾರ ಎಂಥದ್ದು, ಅವುಗಳನ್ನೆಲ್ಲ ಆಲೋಚನೆ ಮಾಡಿ ತಿಳಿದುಕೊಳ್ಬೇಕು. ಅದು ಒಂದು ಶ್ರೇಷ್ಠವಾದ ತತ್ವ. ಇದೆಲ್ಲ ತತ್ವಗಳ ಬಗ್ಗೆ ಹೇಳೋದಾದರೆ ಇದಕ್ಕೆ ಆಧಾರ ಏನು? ವೇದ ಪುರಾಣಗಳೇ ಆಧಾರ. ಆ ವೇದ ಪುರಾಣಗಳನ್ನೇ ಇಟ್ಟುಕೊಂಡೇ ಇವುಗಳನ್ನು ತಿಳಿಬೇಕು, ಬೇರೆ ಉಪಾಯವೇ ಇಲ್ಲ. ನೇಂದ್ರಿಯಾಣಿ ನಾನುಮಾನಂ ವೇದಾಹ್ಯೇವ ಏನಂ ವೇದಯಂತಿ. ಇಂದ್ರಿಯಗಳಿಗೆ ಈ ವಿಷಯಗಳು ನಿಲುಕಲ್ಲ, ನಮ್ಮ ಅನುಮಾನಕ್ಕೆ ಈ ವಿಷಯಗಳು ನಿಲುಕಲ್ಲ, ಲಾಜಿಕ್ಕಿಗೆ ನಿಲುಕಲ್ಲ. ವೇದಾಹ್ಯೇವ ಏನಂ ವೇದಯಂತಿ. ವೇದಗಳ ಮೂಲಕವಾಗಿ, ವೇದ ವೇದಾನುಸಾರಿ ಗ್ರಂಥ ಅಂತ ಹೇಳ್ತಾರೆ. ವೇದಾನುಸಾರಿ ಗ್ರಂಥಗಳನ್ನು ಅರಿಸಿಯೇ ಹೋಗಬೇಕು. ಕೆಲವರಿಗೆ ಹೆದರಿಕೆ ಆಗ್ತದೆ, ನೀವು ಪುರಾಣ ಹೇಳುವಾಗೆಲ್ಲ ಬಂದು ವೇದಾನುಸಾರಿ ಗ್ರಂಥ ಅಂತ ಹೇಳಿಬಿಡ್ತೀರಿ, ಅದು ಏನೋ ನಮಗಂತೂ ಅದರ ಪರಿಚಯ ಇಲ್ಲ, ಅದನ್ನು ಬಿಟ್ಟು ಹೇಳ್ರಿ ಅಂತಾರೆ ಬಹಳ ಜನ. ಅದನ್ನು ಬಿಟ್ಟು ಹೇಳ್ರಿ, ಅದನ್ನು ಬಿಟ್ಟು ಭಗವಂತನ ಬಗ್ಗೆ, ಭಗವಂತನ ಪರಿವಾರದ ತತ್ವಗಳ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ರಾಜರು ವೈಕುಂಠ ವರ್ಣನೆಯಲ್ಲಿ ಈ ಕಾರ್ಯವನ್ನು ಚೆನ್ನಾಗಿ ಮಾಡ್ತಾರೆ. ವೇದಾನುಸಾರಿ ಗ್ರಂಥಗಳಲ್ಲಿ ಎಲ್ಲೆಲ್ಲಿ ನಮಗೆ ಸರಿಯಾಗಿ ಅರ್ಥ ಆಗಲ್ಲ ಅಂತ ಅನಿಸ್ತದೆ, ಆ ಭಾಗಗಳನ್ನೇ ಅವರವರ ಸಮಕಾಲದಲ್ಲಿ, ವಿಷಮ ಕಾಲದಲ್ಲಿ ಅದರ ಬಗ್ಗೆ ಸ್ವಲ್ಪ ತಂಟೆ ತೆಗೆದವರು ಇದ್ದಾರೆ, ತಕರಾರು ತೆಗೆದವರು ಇದ್ದಾರೆ. ಅವರಿಗೆ ಉತ್ತರನೂ ಕೊಟ್ಟಿರಬೇಕು, ಆ ತಕರಾರು ತೆಗೆದವರಿಗೆಲ್ಲ ಉತ್ತರನೂ ಕೊಟ್ಟಿರಬೇಕು, ಸಜ್ಜನರಿಗೆ ಉಪಯೋಗನೂ ಆಗಿರಬೇಕು. ಆ ವಿಷಯಗಳನ್ನು ಆ ಪ್ರಮಾಣಗಳ ಅನುಸಾರವಾಗಿ ನಿರ್ಧಾರ ಮಾಡಿ ಕೊಡ್ತಾರೆ. ಇದೇ ತತ್ವಸಾರದಲ್ಲಿ ಮಾಡಿದ ಕೆಲಸ. ಅವರು ಸಾಕಷ್ಟು ಸಂಚಾರ ಮಾಡಿದ್ದಾರೆ. ರಾಜರು ಭಾರತ ಭೂಮಿಯನ್ನು 3 ಬಾರಿ ತೀರ್ಥಕ್ಷೇತ್ರಗಳ ಪರ್ಯಟನೆ ಮಾಡಿದರು ಅಂತ ಕಥೆ ಇದೆ. ಆ ತೀರ್ಥಕ್ಷೇತ್ರಗಳಿಗೆ ಹೋಗೋದು ಅಂದರೆ ಸುಮ್ಮನೆ ನೀರಿನಲ್ಲಿ ಮುಳುಗಿ ಬರೋದಲ್ಲ. ಆ ತೀರ್ಥಕ್ಷೇತ್ರಗಳಿಗೆ ಹೋಗುವಾಗ ಅದರ ಅಭಿಮಾನಿ ದೇವತೆಗಳನ್ನು ಸ್ಮರಿಸಿ, ಅಲ್ಲಿರುವ ಸ್ಥಳೀಯ ಪುರಾಣಗಳು ಏನು ಹೇಳ್ತಾವೆ ಅದನ್ನು ಅರಿತು, ಪುರಾಣಗಳು ಬೇರೆ ಕಡೆ ಹೇಳಿದ್ದರದ್ದು ವಿರೋಧ ಏನಾದರೂ ಇಲ್ಲಿ ಬರ್ತಾ ಇದೆನಾ ಅಂತ ಅದನ್ನು ವಿಮರ್ಶಿಸಿ, ಎರಡನ್ನೂ ಅದನ್ನು ಸರಿಪಡಿಸಿ, ಇತಿಹಾಸ, ಸ್ಥಳೀಯ ಪುರಾಣ, ಕೆಲವೊಮ್ಮೆ ಪುರಾಣಕ್ಕೆ ವಿರುದ್ಧವಾದ ಕಥೆಗಳು ನಡೆದಿದ್ದರೆ ಅದನ್ನು ಸರಿಪಡಿಸಿ, ಅದು ಹೀಗಲ್ಲ, ಹೀಗೆ ತಿಳ್ಕೊಳ್ಬೇಕು ಸಜ್ಜನರು ಅಂತ. ಅಲ್ಲೇನಾದರೂ ಭಗವತ್ಪಾದರ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಮಾತನಾಡೋರಿದ್ದಾರಾ ಅಂತ ಅದನ್ನು ಗಮನಿಸಿ, ಆ ಸಿದ್ಧಾಂತಕ್ಕೆ ವಿರುದ್ಧ ಮಾತನಾಡೋರನ್ನ ಕನ್ಸಲ್ಟ್ ಮಾಡಿ ಅಥವಾ ಅವರನ್ನು ತಮ್ಮ ಬಳಿಗೆ ಬರೋ ಹಾಗೆ ಮಾಡಿ. ಯಾಕಂದರೆ ಅವರು ಬಹಳ ಕಡೆಯಲ್ಲಿ ಲೋಕದಲ್ಲಿ ತಮ್ಮ ಪ್ರವಚನದ ಮೂಲಕ ವಿಷಯಗಳನ್ನು ಪ್ರಚಾರ ಮಾಡ್ತಿರ್ತಾರೆ. ನೀವು ಮಾಡ್ತಿರುವ ವಿಷಯ ಪ್ರಚಾರದ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಅದು ಪುರಾಣಕಾರರಿಗೆ, ವೇದಗಳಿಗೆ ಸಮ್ಮತ ಇದೆನೋ ಇಲ್ಲೋ ಅಂತ ನೋಡಿ ಮಾತನಾಡಬೇಕು ನೀವು ಅಂತ ಅವರನ್ನು ಎಚ್ಚರಿಸಿ. ಇಲ್ಲ ಅವರೇನಾದರೂ ತುಂಬ ಅದೇ ವಿಷಯದಲ್ಲಿ ಆಗ್ರಹದಿಂದ ಮಾತಾಡಿದರೆ ಆ ಆಗ್ರಹಕ್ಕೆ ತಕ್ಕಂತೆ ಮತ್ತೆ ಪುನಃ ಇವರು ನಿರವಕಾಶವಾದ ಪ್ರಮಾಣಗಳನ್ನು ಅವರಿಗೆ ಕೊಟ್ಟು, ಇನ್ನೊಂದ್ಸಲಿ ಹಾಗೆ ಮಾತನಾಡೋದು ಬೇಡ, ಸ್ವಲ್ಪ ವಿಮರ್ಶೆ ಮಾಡಿ ತಿಳ್ಕೊಳ್ಬೇಕು ಅಂತ ಅವರಿಗೆ ಎಚ್ಚರಿಸಿ, ಆ ರೀತಿ ಸಜ್ಜನರಿಗೆ ತತ್ವಗಳನ್ನು ತಿಳಿಪಡಿಸಿ ಹೇಳುವ ಒಂದು ಅದ್ಭುತವಾದ ಶಕ್ತಿ ಅಂದರೆ ಅದು ವಾದರಾಜರ ಶಕ್ತಿ. ಅದು ಸಂಸ್ಕೃತ ಗ್ರಂಥನೇ ಇರ್ಬೋದು, ಅದು ಕನ್ನಡದ ಪದ್ಯಗಳೇ ಇರ್ಬೋದು. ಎರಡೂ ಬರೀ ಕನ್ನಡ ಅಲ್ಲ, ಮರಾಠಿಯಲ್ಲೂ ಇದೆ ಅಂತ ಕೆಲವು ಇತ್ತೀಚೆಗೆ ಸಿಕ್ಕಿದೆ. ರಾಜರು ಮರಾಠಿಯಲ್ಲಿಯೂ ಮಾತನಾಡಿದ್ರಂತೆ, ಮರಾಠಿಯಲ್ಲಿ ಪದ್ಯಗಳನ್ನು ರಚನೆ ಮಾಡಿದ್ದಾರೆ ಅಂತ.
ಅಥೆಂಟಿಕ್ ಆಗಿ ನನಗೆ ಸಿಕ್ಕಿಲ್ಲ, ಕೇಳಿದ್ದಷ್ಟೇ. ತುಳುನಲ್ಲಿ ಮಾಡಿದ್ದಾರೆ ಅಂತ ಕೇಳಿದ್ದೀವಿ, ಕನ್ನಡದಲ್ಲಿ ಮಾಡಿದ್ದಾರೆ. ಅಂದರೆ ಪ್ರಾಂತೀಯ ಭಾಷೆಗೆ ತಾವೂ ಕೂಡ ಅದರೊಳಗೆ ಇಳಿದು ಸಂಸ್ಕೃತ ಸಾಹಿತ್ಯದಲ್ಲಿ ಇದ್ದರೂ ಕೂಡ ವಿಷಯಗಳನ್ನು ತಿಳಿಪಡಿಸಿ ಸಾಮಾನ್ಯ ಜನರಿಗೂ ಅರ್ಥ ಮಾಡಿಸುವಂಥ ಒಂದು ದೊಡ್ಡ ಶಕ್ತಿ ಅದು ರಾಜರ ಶಕ್ತಿ. ಹಾಗಾಗಿ ನಾವ್ಯಾರು ರಾಜರನ್ನ ಇವರಿಷ್ಟೇ ವಾದರಾಜರು, ಇವ್ರ ಗ್ರಂಥಕ್ಕಿಷ್ಟೇ ಅರ್ಥ, ಇದಕ್ಕಿಂತ ಹೆಚ್ಚಿಲ್ಲ ಇವ್ರದ್ದೇನು ವ್ಯಕ್ತಿತ್ವ ಅಂತ ನಾವ್ಯಾರು ಅಳದು ತೂಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ರು ಹಿರಿಯರು ಹೇಳ್ತಾರೆ, ನಮ್ದೆಲ್ಲ ಸ್ಥಿತಿ ಹೇಗಾಗಿದೆ ಅಂದರೆ, ಈ ದೊಡ್ಡ ಆನೆಯನ್ನ ಕಣ್ಣಿಲ್ಲದ ಕುರುಡರು ಮುಟ್ಟಿ ಮುಟ್ಟಿ ಇದೇ ಆನೆ ಅಂತ ತಿಳಿದ್ರಂತೆ ಒಂದೊಂದು ಅವಯವವನ್ನು. ನಮ್ಮ ಸ್ಥಿತಿ ಹಾಗಾಗಿದೆ. ಸೊಂಡಿಲ್ ಮುಟ್ಟಿ ಇದೇ ಆನೆ, ಯಾವುದೋ ಬೊಂಬು ಇದ್ದಾಗಿದೆ ಇದೇ ಆನೆ, ಕಾಲು ಮುಟ್ಟಿ ಇದೇ ಆನೆ, ಬಾಳೆ ಕಂಬ ಇದ್ದಾಗಿದೆ, ಹಾಗಾಗಿದೆ ನಮ್ಮ ಸ್ಥಿತಿ. ವಾದಿರಾಜರು ಅದು ನಿಜವಾಗಲೂ ಅದು ಬಹಳ ದೊಡ್ಡ ವ್ಯಕ್ತಿತ್ವ. ಸುಮ್ಮನೆ ಹೆಸರು ಹೇಳ್ಕೊಂಡಿರ್ಲಿಕ್ಕಷ್ಟೇ ನಮ್ಮ ಅರ್ಹತೆ. ಆ್ಯಕ್ಚುಲಿ ನಾವೇನೋ ಒಂದು ಸಾಹಸ ಕೈ ಹಾಕ್ತಾ ಇದ್ದೇವೆ. ನಾವು ವಾದರಾಜರ ಗ್ರಂಥಗಳನ್ನು ಅಧ್ಯಯನ ಪಾಠ ಪ್ರವಚನಗಳನ್ನು ಮಾಡಿ ಅರಿದು ಕುಡಿತಾ ಇದ್ದೇವೆ ಅಂತ ನಾವೇನೋ ಕೈ ಹಾಕ್ತಿದ್ದೇವೆ. ಅದಕ್ಕೆ ಅವರು ಅದನ್ನು ಕ್ಷಮಿಸ್ಬೇಕಷ್ಟೆ. ನಮ್ಮಂಥವ್ರನ್ನ ನೋಡಿಯೂ ಕೂಡ ಇನ್ನೂ ನಮಗೂ ಏನೂ ಮಾಡದೆ ಕರುಣಾ ಸಮುದ್ರ, ಅದಕ್ಕೆ ಅವರಿಗೆ ಕರುಣಾ ಸಮುದ್ರವನ್ನು ಕ್ಷಮಾಬ್ದಿಹಿ ಅಂತಂದ್ರಲ್ಲ. ಸ್ವಸೂತ್ರ ಜಾತಸ್ಯ ವಿರುದ್ಧ ಭಾಷಿ ತದ್ಭಾಷ್ಯ ಕಾರೋಹಮಿತಿ ಬ್ರುವನ್ಯ ಅಂತ. ಅದು ವೇದವ್ಯಾಸರು ಕ್ಷಮಾ ಸಮುದ್ರ ಯಾಕೆ ಅಂದರೆ, ತಾವು ಕೊಟ್ಟಂತಹ ಬ್ರಹ್ಮಸೂತ್ರಗಳಿಗೆ ಅತ್ಯಂತ ವಿರುದ್ಧ ಮಾತನಾಡುವವರು ಲೋಕದಲ್ಲಿ ಸಾಕಷ್ಟು ಜನ ಬಂದರೂ ಇನ್ನೂ ಅವರನ್ನು ಕಣದೃಷ್ಟಿಯಿಂದಲೇ ಸುಡಲಿಲ್ಲ, ಅವರನ್ನು ಸಹಿಸ್ಕೊಂಡ್ರಲ್ಲ, ಅದಕ್ಕೆ ವೇದವ್ಯಾಸರು ಕ್ಷಮಾ ಸಮುದ್ರರು ಅಂತ. ವಾದರಾಜರು ಇವತ್ತೇನಾದರೂ ನಮ್ಮ ಮೇಲೆಲ್ಲ ನೋಡಿ ನಾವು ಹಾರಾಟ ಆಟೋಪಗಳನ್ನು ಏನಾದರೂ ಅವರು ಸ್ವಲ್ಪ ಕಂಗೆಣ್ಣಿನಿಂದ ನೋಡಿದರೆ ನಾವು ಸುಟ್ಟು ಭಸ್ಮರಾಗ್ಬಿಡ್ತೀವಿ. ಆದರೂ ಸಹಿಸ್ಕೊಂಡಿದ್ದಾರೆ ಅಂದರೆ ಅದು ಅವರು ಕ್ಷಮಾ ಸಮುದ್ರರು ಅನ್ಲಿಕ್ಕೆ ಇದಕ್ಕಿಂತ ಬೇರೆ ಮಾತು ಹೇಳೋದು ಬೇಡ. ಹಾಗಾಗಿ ನಾನೊಬ್ಬ ಅತ್ಯಂತ ಅಲ್ಪನಾದರೂ ಅವ್ರ ಗ್ರಂಥಗಳನ್ನು ಏನೋ ಒಂದೆರಡು ಮಾತನ್ನು ಹೇಳ್ತಿದ್ದೇನೆ ಅಂದರೆ ಅದಕ್ಕೆ ಅವರು ಕ್ಷಮಿಸಬೇಕು ಅಂತ ಅವರನ್ನು ಪ್ರಾರ್ಥಿಸಿ, ಒಟ್ಟು ಈ ಗ್ರಂಥದಲ್ಲಿ 4 ಸಂಧಿಗಳನ್ನು ನೋಡ್ತೇವೆ. ಸಂಧಿಗಳ ಪ್ರಭೇದ. ಅದರಲ್ಲಿ ಮೊದಲನೇ ಸಂಧಿ ಪ್ರಳಯ ಸಂಧಿ, ಮೋಕ್ಷ ಸಂಧಿ, ಪ್ರಳಯ ಸಂಧಿ, ಸೃಷ್ಟಿ ಸಂಧಿ, ಸ್ಥಿತಿ ಸಂಧಿ ಅಂತ 4 ಸಂಧಿಗಳನ್ನು ರಚನೆ ಮಾಡಿದ್ದಾರೆ. ಮೋಕ್ಷ ಸಂಧಿಯಲ್ಲಿ ಹೆಸರು ಕೇಳಿದ ಕೂಡಲೇ ಏನು ಅನಿಸ್ಬಿಡ್ತದೆ, ಓ ಮೋಕ್ಷದಲ್ಲಿ ಏನೆಲ್ಲ ಇದೆ ವರ್ಣನೆ ಮಾಡ್ತಾರೆ ಅಂತ. ಆದರೆ ವಾಸ್ತವಿಕವಾಗಿ ಮೋಕ್ಷ ಸಂಧಿಯ ಬಗ್ಗೆ ವಿವರಣೆ ನೋಡ್ತಾ ಹೊರಟ್ರೆ ಅಲ್ಲಿ ಎಲ್ಲೂ ಕೂಡ ಮೋಕ್ಷದ ವರ್ಣನೆ ಮಾಡಿಲ್ಲ ಅವರು. ಈಗ ಮೋಕ್ಷ ಸಂಧಿ ಅಂದ ಕೂಡಲೇ ಸಾಮಾನ್ಯ ನಮ್ಮ ಕಲ್ಪನೆ ಏನು, ಅಲ್ಲಿ ಎಷ್ಟು ಸುಂದರವಾದ ಮನೆ ಇರಬೇಡ, ಉಪ್ಪರಿಗೆ ಮೇಲೆ ಉಪ್ಪರಿಗೆ ಎಲ್ಲ ಬಂಗಾರಮಯವಾದದ್ದಿದೆ ಅಂತ ಈ ಮಧ್ವ ವಿಜಯದಲ್ಲಿ ನೋಡ್ತೇವಲ್ಲ, ಮೋಕ್ಷದ ವಿವರಣೆ ಹಾಗಿದೆ ಅಂತ ಅಂದ್ಕೊಳ್ತೀವಿ. ವಾದರಾಜರ ಆ ಥರದ ಮೋಕ್ಷ ಸಂಧಿ ಮಾಡಿದ್ದಲ್ಲ. ಇಲ್ಲಿ ಮಾಡಿದ್ದೇನು ಅಂದರೆ, ಪರೀಕ್ಷಿತ್ ರಾಜ ಮುಕ್ತಿಯನ್ನು ಪಡೆದ ಅಂತ ಭಾಗವತದಲ್ಲಿ ಬರ್ತದೆ. ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ, ಭಗವಂತನ ಪಾದ ಮೂಲವನ್ನು ಪರೀಕ್ಷಿತ್ ರಾಜ ಹೊಂದಿದ. ಇದ್ರ ಮೇಲೆ ಕೆಲವು ಆಕ್ಷೇಪಗಳು ಬಂತು. ಪರೀಕ್ಷಿತ್ ರಾಜ ಮುಕ್ತಿ ಪಡೆದ ಅಂದರೆ ವೈಕುಂಠಕ್ಕೆ ಹೋಗ್ಬಿಟ್ನಾ ಹೇಗೆ? ವೈಕುಂಠಕ್ಕೆ ಹೋದ ಅಂದರೆ ಹೋಗ್ಲಿಕ್ಕೆ ಅವಕಾಶ ಈಗಲೇ ಇದೆನಾ? ಇದೇ ಕಲ್ಪ ಈಗಲೇ ಮುಗಿದೋಗಿತ್ತ ಅವನ ಸಾಧನೆ ಹೇಗೆ? ಎಲ್ಲ ಗೊಂದಲ ಶುರು ಆಯಿತು. ಬೇರೆ ಬೇರೆ ಪ್ರಮಾಣ ವಾಕ್ಯಗಳು ಬೇರೆ ಬೇರೆ ಅರಿಸಿ ನೋಡಿದರೆ ಮೋಕ್ಷ ಯಾವಾಗ ಅಂತ ನಿಶ್ಚಯ ಮಾಡ್ಕೊಳ್ಳೋದು ಹೇಗೆ? ಪ್ರಳಯ ಕಾಲ ಆಗ್ತದೆ. ಪ್ರಳಯ ಕಾಲದಲ್ಲಿ ಎಲ್ಲ ಸಂಹಾರ ಮಾಡ್ತಾನೆ ಭಗವಂತ. ಆವಾಗ ಸಾಧನೆ ಎಲ್ಲ ಮುಗಿದ ಜೀವರನ್ನು ಆಗಲೇ ಮೋಕ್ಷಕ್ಕೆ ಕಳಿಸ್ಬಿಡ್ತಾನೆ? ಕಳಿಸಲ್ಲ. ಹಾಗಾದ್ರೆ ಮೋಕ್ಷಕ್ಕೆ ಕಳಿಸೋ ಕಾಲ ಯಾವುದು? ಯಾವಾಗ ಮೋಕ್ಷಕ್ಕೆ ಅಂತ ಕಳಿಸ್ತಾನೆ? ಸಾಧನ ಪೂರ್ತಿಯಾದ ಜೀವರನ್ನ.
ಭಾಗವತದಲ್ಲಿ ಭೇಜೆ ಖಗೇಂದ್ರ ಧ್ವಜ ಅಂತ ಅಂದಾಗಿದೆ ಅಂದಮೇಲೆ ಭಗವಂತನ ಪಾದ ಈಗಲೇ ಸೇರಿರ್ಬೇಕಲ್ಲ ಅವನು. ಯೋಚಿಸ್ಬೇಕಾ? ಒಬ್ಬ ವ್ಯಕ್ತಿ ಒಂದು ಕೆಲಸದಲ್ಲಿದ್ದು ನಿವೃತ್ತನಾದವನನ್ನು ಮನೆಗೆ ಕಳಿಸ್ತಾರೆ. ಆವಾಗಲೇ ಮನೆಗೆ ಕಳಿಸ್ತಾರೋ, ನಿವೃತ್ತಿಯ ದಿನಾಂಕ ಮೊದಲೇ ನಿಗದಿಯಾಗಿರ್ತದೆ, ಅವತ್ತೇ ಮನೆಗೆ ಕಳಿಸ್ತಾರೋ, ಅಥವಾ ಮನೆಗೆ ಮೊದಲು ಕಳಿಸಿದಂಗೆ ಮಾಡಿ ಒಂದು ದಿವಸ ಮತ್ತೆ ಕರೆಸಿ ಪಾರ್ಟಿ ಮಾಡಿ ಅವನಿಗೊಂದು ಮೆರವಣಿಗೆ ಮಾಡಿ ಕಳಿಸ್ತಾರೋ. ಮೆರವಣಿಗೆ ಅಂದ್ರೆ ಅದೇನೋ ಮಾಡ್ತಾರೆ, ಅದ್ರ ಹೆಸರು ನೆನಪಾಗ್ತಿಲ್ಲ. ಅವನಿಗೊಂದು ಕೈಯಲ್ಲಿ ಹೂ ಕೊಟ್ಟು ಇಷ್ಟು ದಿವಸ ಇವರು ಇದೇ ಕಂಪ್ನಿಯಲ್ಲಿ ದುಡಿದ್ರು ಹೀಗೆ ಮೋಕ್ಷ ಕೊಟ್ಟರು ಅವರಿಗೆ. ಫೇರ್ವೆಲ್ ಕರೆಕ್ಟ್ ಆಯ್ತು ನೋಡ್ರಿ, ಈಗ ಅದು ಪದ. ಈಗ ಅನೇಕ ಪದಗಳು ಬೇರೆ ಬೇರೆ. ಅಂತೂ ಇಂತೂ ಈ ಮೋಕ್ಷ ಕೊಡೋದು ಅಂದ್ರೆ ಒಂದು ಕಂಪ್ನಿಯಿಂದ ಮುಕ್ತಿ ಕೊಡೋದ್ರ ಬಗ್ಗೆನೇ ಇಷ್ಟೆಲ್ಲ ಮಾಡ್ತಾರೆ. ಭಗವಂತ ಸಾಧನೆ ಮಾಡಿಕೊಂಡ ಜೀವನಿಗೆ ಲಿಂಗ ಶರೀರ ಭಂಗ ಆದ ಕೂಡಲೇ ಹಾಗೆಯೇ ಸ್ವಲ್ಪ ದಿವಸ ಉಳಿಸ್ತಾನ, ಅಥವಾ ಲಿಂಗ ಶರೀರ ಭಂಗ ಯಾವಾಗ ಆಗ್ತದೆ, ಭಂಗ ಆದಮೇಲೆ ಉಳಿದವರಿಗೆ ಮುಕ್ತಿ ಯಾವಾಗ ಆಗ್ತದೆ? ಮುಕ್ತಿ ಅಂದ್ರೆ ಏನದು, ಎಲ್ಲಿದೆ ಅದು ಸ್ಥಳನ, ಏನು ಸ್ಥಳ ವಿಶೇಷನ, ಇದರದೆಲ್ಲ ಚರ್ಚೆ ಶುರುವಾಗಿತ್ತು. ಅವರು ಉತ್ತರ ಕೊಡುವಾಗ ಒಂದಿಷ್ಟು ಪ್ರಮಾಣ ವಿಶೇಷತೆಗಳನ್ನು ಅರಿತು ಅದರ ಬಗ್ಗೆನೇ ಮಾಹಿತಿ ಕೊಡ್ತಾರೆ. ಇದೇ ಥರದ ಮತ್ತೊಂದು ಪ್ರಶ್ನೆ ಮಾಡಿಕೊಂಡು, ಈಗ ಭೃಗು ಋಷಿಗಳು ಭಗವಂತನ ಎದೆಗೆ ಒದ್ರು ಅಂತ ಕಥೆ ಇದೆ. ತ್ರಿದೇವತಾ ಪರೀಕ್ಷೆಗೆ ಹೋದಾಗ ಆ ಎದೆಗೆ ಒದ್ರು ಅಂತನೋ ಕಥೆ ಚರ್ಚೆ ಜಾಸ್ತಿ. ಯಾಕೆ ಅಂದರೆ ಭೃಗು ಋಷಿಗಳು ಮುಕ್ತರ ಅಮುಕ್ತರ? ಮುಕ್ತರಿಗೆ ಮಾತ್ರ ವೈಕುಂಠದ ಭಗವಂತನ ಮನೆ ಒಳಗೆ ಹೋಗ್ಲಿಕ್ಕೆ ಅವಕಾಶ ಅಲ್ವೇ? ಓ, ಇವರು ವೈಕುಂಠದ ಒಳಗೆ ಹೋಗಿ ವಾಪಸ್ ಬಂದ್ರ ಮತ್ತೆ ಅಂದ್ರೆ ಆ ಕಥೆಯನ್ನು ನಂಬೋದು ಹೇಗೆ? ಇಲ್ಲ, ಅವರು ಮುಕ್ತರಾದವರು ವಾಪಸ್ ಬರ್ಲಿಕ್ಕೆ ಅವಕಾಶ ಇದ್ರೆ ಬೇರೆಯವ್ರು ಯಾಕೆ ಬರ್ತಾ ಇಲ್ಲ? ಈ ಚರ್ಚೆ. ಹಾಗಾದ್ರೆ ಭೃಗು ಋಷಿಗಳು ವೈಕುಂಠಕ್ಕೆ ಹೋಗೇ ಇಲ್ವಾ ಹೇಗೆ ಮತ್ತೆ ಹೋದದ್ದು ಎಲ್ಲಿ, ಒದ್ದದ್ದು ಎಲ್ಲಿ ಅವರು? ಈ ಚರ್ಚೆಗೆ ಏನು ಉತ್ತರ? ಹೀಗೆ ಪುರಾಣಗಳಲ್ಲಿ ಬರುವ ಅನೇಕ ವಿಷಯಗಳಿಗೆ ನಮಗೆ ಉತ್ತರ ಸಿಗಬೇಕು. ಸನಕ ಸನಂದನಾದಿಗಳು ಭಗವಂತನ ಮನೆ ದ್ವಾರಪಾಲಕರಿಗೆ ಶಾಪ ಕೊಟ್ಟರು ಅಂತ ಪುರಾಣದಲ್ಲಿ ಕಥೆ ಬಂತು. ಆ ದ್ವಾರಪಾಲಕರು ಅಂದ್ರೆ ಯಾವ ದ್ವಾರಪಾಲಕರವರು? ಯಾವ ದಿಕ್ಕಿನ ದ್ವಾರಕ್ಕೆ ಪಾಲಕರಾಗಿದ್ರು? ಭಗವಂತನ ಮಂದಿರ ಅಂದ್ರೆ 9 ದ್ವಾರ ಅಂತಿದೆ. ಈ ದ್ವಾರಗಳಲ್ಲಿ ಯಾವ ದ್ವಾರ? ಅದು ಏನು ಮೋಕ್ಷನ ಅಥವಾ ಮೋಕ್ಷದ ಸ್ಥಳ ಅಲ್ವಾ? ಅದು ಅಲ್ಲಿ ತನಕ ಇವರಿಗೆ ಪ್ರವೇಶ ಇದೆ ಅಂದ್ರೆ ಸನಕಾದಿಗಳಿಗೆ, ಅದರ ಮೋಕ್ಷನ ಅದು? ಆ ಮೋಕ್ಷಕ್ಕೆ ಅವರು ಹೋದಾಗ ಆಯ್ತಲ್ಲ, ವಾಪಸ್ ಬಂದ್ರೆ ಹೇಗೆ? ಈ ಚರ್ಚೆಗೆ ಏನು ಉತ್ತರ? ಇದೆಲ್ಲ ವೈಕುಂಠ ವರ್ಣನೆಯ ವಿಷಯದಲ್ಲಿ ನಾವು ನೋಡ್ತೇವೆ. ಹಾಗೆ ಇನ್ನೊಂದು ಸಂಧಿಯಲ್ಲಿ ಆ ಕಾಲದಲ್ಲೇ, ಅವ್ರ ಕಾಲದಲ್ಲೇ ಸಮಕಾಲದಲ್ಲಿದ್ದ ಒಂದು ಚರ್ಚೆ. ತುಂಬ ಸಿಟ್ಟು ಬರ್ತಿತ್ತಂತೆ ಕೆಲವರಿಗೆ. ಯಾರನ್ನ ಕಂಡ್ರೆ ಅಂದರೆ ಊರ್ಧ್ವ ಪುಂಡ್ರ, ಶಂಖ, ಚಕ್ರ, ತಪ್ತ ಮುದ್ರಾಧಾರಣೆ ಮಾಡ್ಕೊಂಡವ್ರನ್ನು ನೋಡಿದರೆ ಕೆಲವರಿಗೆ ಹೊಟ್ಟೆ ಉರಿತಿತ್ತಂತೆ. ಅಲ್ಲ, ಈಗಲೂ ಹೊಟ್ಟೆ ಉರಿಯೋರು ಇದ್ದೇ ಇದ್ದೀವಿ ಬಿಡ್ರಿ, ಇಲ್ಲ ಅಂತಲ್ಲ, ಎಲ್ಲ ಕಾಲದಲ್ಲಿ ಇವರು ಇದ್ದೇ ಇರ್ತಾರೆ. ಅದೊಂದು ರೀತಿ ಇವತ್ತಿನ ಭಾಷೆಯಲ್ಲಿ ಲೆಫ್ಟಿಸ್ಟ್ ರೈಟಿಸ್ಟ್ ಇದ್ದಂಗೆ. ಅದೇನೋ ಸುಮ್ಮನೆ ಅವನು ಮುಂದೆಲ್ಲ ಸ್ವಲ್ಪ ಕೇಸರಿ ಬಣ್ಣದ ಅಂಗಿ ಹಾಕೊಂಡು ಬಂದ ಅಂದರೆ ಇವನು ರೈಟಿಸ್ಟು ಅಂತ ಲೆಕ್ಕ, ಸುಮ್ಮನೆ ಉದಾಹರಣೆಗೆ. ಹಾಗೆ ಮನುಷ್ಯರಲ್ಲಿ ಊರ್ಧ್ವ ಪುಂಡ್ರ ಧಾರಣೆ, ತಪ್ತ ಮುದ್ರ ಧಾರಣೆ ಮಾಡ್ಕೊಂಡು ಬಂದವರನ್ನ ನೋಡಿದ ಕೂಡಲೇ ಒಂದು ರೀತಿ ಅವರ ಬಗ್ಗೆ ದ್ವೇಷ. ಇದು ಪ್ರಮಾಣ ಇಲ್ಲದ್ದು, ಇದು ಹೊಸ ಸಂಪ್ರದಾಯ, ಇದನ್ನು ಮಾಡಿದ ಆಚಾರ್ಯರು ಸರಿ ಇಲ್ಲ, ಇದಕ್ಕೇನು ಆಧಾರ ಇಲ್ಲ. ಹೀಗೆ ಊರೂರುಗಳಲ್ಲಿ ಅವ್ರ ಬಗ್ಗೆ ತಾತ್ಸಾರ, ದ್ವೇಷ, ಅದಕ್ಕೇನೇನೋ ರಾಜಕೀಯ, ಇವುಗಳನ್ನು ಮಾಡುವ ಒಂದು ಗುಂಪು ಸೇರಿಕೊಂಡಿತ್ತು. ಇದರಿಂದ ಎಷ್ಟು ಜನ ವಿಷ್ಣು ಭಕ್ತರಿಗೆ ಘಾಸಿಯಾಗಿರಬೇಡ ಯೋಚಿಸ್ರಿ. ಇದು ರಾಜರ ಕಾಲದಲ್ಲಿ ಆದದ್ದು. ಎಲ್ಲಿವರೆಗೂ ಅಂದರೆ ಅದಕ್ಕೆ ತಕ್ಕಂತೆ ಪುಸ್ತಕಗಳನ್ನು ಬರೆದು ಹಂಚಿದ್ರಂತೆ. ಎಲ್ಲೆಲ್ಲೂ ಕೂಡ ತಪ್ತ ಮುದ್ರಾಧಾರಣೆ ಮಾಡಲಿಕ್ಕೆ ಪ್ರಮಾಣಗಳಿಲ್ಲ ಅಂತ ಪುಸ್ತಕಗಳನ್ನು ಕರಪತ್ರ ಮಾಡಿ ಹಂಚಿದ್ರಂತ ಅಲ್ಲಲ್ಲಿ. ಅದ್ರ ಬಗ್ಗೆನೇ ರಾಜನ ಆಶ್ರಯ ಪಡೆದ ಅನೇಕ ವಿದ್ವಾಂಸರು, ರಾಜರ ಆಶ್ರಯ ಪಡೆದದ್ರಿಂದ ಅವರ ಮಾತಿಗೆ ಬೆಲೆ ಇರ್ತಿತ್ತು. ಹಾಗಾಗಿ ಅವರು ಬರೆದ ಪುಸ್ತಕಕ್ಕೂ ಮನ್ನಣೆ ಸಿಗ್ತಿತ್ತು. ಅದರ ಮೂಲಕವಾಗಿ ಎಲ್ಲ ಕಡೆ ಪ್ರಚಾರಕ್ಕೆ ತಂದ್ರಂತೆ.
ಇನ್ನು ಮೇಲಿಂದ ತಪ್ತ ಮುದ್ರಾಧಾರಣ ಅದು ದೇಹ ಸುಡಿಸ್ಕೊಳ್ಳೋ ಲೆಕ್ಕ ಅದನ್ನು ಯಾರು ಮಾಡತಕ್ಕದ್ದಲ್ಲ ಅಂತ ಆಶ್ರಯ ಪಡೆದವರೆಲ್ಲ ಈ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ರಾಜರಾಜರು ಈ ಗ್ರಂಥದಲ್ಲಿ ತಪ್ತ ಮುದ್ರಾಧಾರಣೆ ವೇದ ಪ್ರಮಾಣ ಸಿದ್ಧ ಅಂತ ಸಾಧನೆ ಮಾಡ್ತಾರೆ. ಒಂದು ವೇದವನ್ನು ಪ್ರಮಾಣವಾಗಿ ಕೊಟ್ಟು ಆ ವೇದದಲ್ಲಿರುವಂತಹ ಧಾತುವಿನ ವ್ಯುತ್ಪತ್ತಿಯನ್ನು ಕೂಡ ತೋರಿಸಿ ಒಂದು ಶ್ಲೋಕದಲ್ಲಿ ಶ್ರೂಪಾಕೆ ಅಂತ ಅದರ ವ್ಯುತ್ಪತ್ತಿಯನ್ನು ತೋರಿಸಿ ತನ್ಮೂಲಕವಾಗಿ ಕನ್ನಡದಲ್ಲಿ ಬರೆದಿದ್ದಾರೆ ಅಂತ ಹೆಸರಿಗಷ್ಟೇ, ಪದ್ಯಗಳೆಲ್ಲ ಪ್ರಾಕೃತ ಭಾಷೆಯಲ್ಲಿ ಬರೆದಿದ್ದಾರೆ ಅಂತ ಹೆಸರಿಗಷ್ಟೇ. ವಾಸ್ತವಿಕ ಸಂಗತಿ ನೀವು ನೋಡಿದರೆ ಆ ಸಂಸ್ಕೃತದಲ್ಲಿರುವ ಅದೇ ವೇದದ ಪದಗಳನ್ನೇ ವ್ಯಾಖ್ಯಾನ ಮಾಡಿ ಎಲ್ಲ ಶ್ರೀಸಾಮಾನ್ಯರಿಗೂ ಇದನ್ನು ಅಧ್ಯಯನ ಮಾಡಲಿ, ಅವರು ಸ್ವಲ್ಪ ತಿಳುವಳಿಕೆ ಇದ್ದರೆ ಸಾಕು, ಅವರಿಗೆ ತಪ್ತ ಮುದ್ರಾಧಾರಣೆಯ ಮಹತ್ವವನ್ನು ಅರ್ಥಕೊಂಡು ಬಿಡ್ತಾರೆ ಅಂತ ಈ ಗ್ರಂಥದಲ್ಲಿ ಮಾಡಿಕೊಟ್ಬಿಟ್ರು ರಾಜ. ಊರ್ಧ್ವ ಪುಂಡ್ರಧಾರಣೆ, ತಪ್ತ ಮುದ್ರಾಧಾರಣೆ, ವೈಕುಂಠದಲ್ಲಿರುವಂಥ ಪ್ರತ್ಯೇಕೀಕರಿಸಿದ ಭಾಗದ ವಿವರಣೆ, ತನ್ಮೂಲಕ ವೇದ ಪುರಾಣ ವಾಕ್ಯಗಳ ವಿರೋಧ ಪರಿಹಾರ, ಇವುಗಳನ್ನು ಈ ಗ್ರಂಥದಲ್ಲಿ ವಿಶೇಷವಾಗಿ ಮಾಡ್ತಾರೆ ಅಂತ ನಾವು ಗಮನಿಸ್ತೇವೆ. ಇನ್ನು ಪ್ರಮೇಯ ವಿಷಯದ ಬಗ್ಗೆ ಇನ್ನೊಂದಿಷ್ಟು ತಿಳಿಯೋದಾದರೆ, ಈ ವೈಕುಂಠದ ಸುತ್ತಳತೆ, ಅದು ಇಷ್ಟು ಲಕ್ಷ ಯೋಜನ, ಅಲ್ಲಿ ವಿರಜಾ ನದಿ, ಅವುಗಳ ಅಳತೆ ಎಷ್ಟು, ಆ ಮುಕ್ತ ಸ್ಥಾನ ಅಮುಕ್ತ ಸ್ಥಾನದ ವಿವರಣೆ ಕೊಡುವಾಗ ಅದರ ಅಳತೆ. ರಾಜರ ದೃಷ್ಟಿಯಲ್ಲಿ ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಅಂತ 3 ಭಗವಂತನ ವಿಶೇಷವಾದ ಮಂದಿರಗಳು. ಅವುಗಳ ಅಳತೆ ಎಷ್ಟು, ಭೂಪ್ರದೇಶದಿಂದ ಅವುಗಳ ಎತ್ತರ ಎಷ್ಟು, ಭೂಮಿಯ ಭಾಗದ ವಿವರಣೆಯನ್ನು ನಾವು ನೋಡ್ತೇವೆ. ಅದಕ್ಕೋಸ್ಕರ ಅಂಥೇಳಿ ಗ್ರಂಥ ಬರೆದಿದ್ದಾರೆ ಭೂಗೋಳ ವರ್ಣನೆ ಅಂತ. ಈ ಭೂಗೋಳ ವರ್ಣನೆಗೆ ಸಂಬಂಧಪಟ್ಟಂತೆ ಅದನ್ನು ಅಧ್ಯಯನ ಮೊದಲು ಮಾಡಿರಬೇಕು. ಅಂದರೆ ಇಲ್ಲಿ ಹೇಳಿರುವಂಥ ಕೆಲವು ವಿಷಯಗಳು ಸ್ಪಷ್ಟವಾಗ್ತವೆ. ಇಲ್ಲದೇ ಇದ್ದರೆ ಅದನ್ನು ಬಿಟ್ಟು ಇದನ್ನು ಓದಿದಾಗ ಇಲ್ಲಿ ಹೇಳಿರುವ ವಿಷಯಗಳ ಸ್ಪಷ್ಟೀಕರಣ ನಮಗೆ ಸಿಗಲ್ಲ. ಯಾವ ಲೋಕ ಆದಮೇಲೆ ಯಾವ ಲೋಕ ಇದೆ, ಎಷ್ಟು ಅಂತರದಲ್ಲಿದೆ, ಆ ಚಿತ್ರಣವನ್ನು ಕೂಡ ಈ ಗ್ರಂಥದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಆದರೆ ಭೂಗೋಳ ವರ್ಣನೆಯ ಸಹಾಯ ಪಡೆದೇ ಈ ಗ್ರಂಥವನ್ನು ನಾವು ಅಧ್ಯಯನ ಮಾಡಬೇಕಾಗ್ತದೆ. ಇದು ವೈಕುಂಠ ವರ್ಣನೆಯ ಮತ್ತೊಂದು ವಿಶೇಷತೆ. ಹೀಗೆ ಶ್ವೇತದ್ವೀಪ ಅಂದರೆ ಏನದು? ಶ್ವೇತದ್ವೀಪ ಅಂದರೆ ಈ ಹಾಲಿನ ಸಮುದ್ರ, ಅಲ್ಲಿರುವ ಹಾಲು ಗಟ್ಟಿಯಾಗಿ ಒಂದು ಮನೆ ಆಗಿದೆ ಅಂತೆ. ಅದು ಭಗವಂತನ ಮನೆ ಅಂತ ಹೇಳ್ತಾರೆ. ಈ ಎಷ್ಟೋ ಕಡೆಯಲ್ಲಿ ವೈಟ್ ಹೌಸ್ ಅಂತ ಮಾಡ್ಕೊಂಡಿದ್ದಾರಲ್ಲ, ಒಂದು ದೇಶದಲ್ಲಿ ವೈಟ್ ಹೌಸ್ ಅಂತ ಕರೀತಾರೆ ತಾನೆ. ಅದಕ್ಕೆ ಯಾವ ದೇಶ ಅದು? ಅದು ಫುಲ್ಲು ವೈಟ್ ಇದೆ ಅಂತೆ. ಅಂದರೆ ಯಾವತ್ತೂ ಕಪ್ಪಾಗದೇ ಇರೋಷ್ಟರ ಮಟ್ಟಿಗೆ ಇವಾಗಲೂ ಅದಕ್ಕೆ ಖರ್ಚು ಮಾಡಿ ಪ್ರಯತ್ನ ಪಟ್ಟು ಇಟ್ಕೊಂಡಿದ್ದಾರೆ. ಭಗವಂತನ ಮನೆ ಶ್ವೇತದ್ವೀಪವು ಕೂಡ ಅಷ್ಟು ಬೆಳ್ಳಗಿದೆ ಅಂತ. ಯಾಕೆ ಅಂದರೆ ಹಾಲಿನ ಕೆನೆನೇ ಮನೆಯಾಗಿ ನಿರ್ಮಾಣ ಆಗಿದೆ. 3 ಮನೆಗಳಲ್ಲಿಯೂ 3 ಲೋಕಗಳಲ್ಲಿಯೂ ವಿರಜಾ ಅನ್ನುವಂಥ ನದಿ ಸುತ್ತಲೂ ಹರಿಯುತ್ತದೆ ಅಂತ ಹೇಳುವ ಒಂದು ವಿಶೇಷತೆಯನ್ನು ಹೇಳ್ತಾರೆ. ಈ ಮುಕ್ತ ಸ್ಥಾನದೊಳಗೆ 2 ಭಾಗವನ್ನು ಹೇಳ್ತಾರೆ. ಮುಕ್ತ ಸ್ಥಾನ ಬೇರೆಯಂತೆ, ಅಮುಕ್ತ ಸ್ಥಾನ ಬೇರೆಯಂತೆ. ಭೃಗು ಋಷಿಗಳು ಹೋದದ್ದು ಅಮುಕ್ತ ಸ್ಥಾನದ ತನಕ ಮಾತ್ರ. ಅಲ್ಲಿಯೂ ಭಗವಂತ ತನ್ನ ಸನ್ನಿಧಾನ, ತನ್ನ ರೂಪ ಇಟ್ಟಿದ್ದಾನೆ. ಹಾಗಾಗಿ ಪುರಾಣ ವಾಕ್ಯಗಳಲ್ಲಿ ಎಲ್ಲಾದರೂ ಭಗವಂತನ ಮನೆಗೆ ಹೋಗಿದ್ರು ಋಷಿಗಳು, ನಾರದರು ಹೋಗಿದ್ರು, ಭೃಗು ಋಷಿಗಳು ಹೋಗಿದ್ರು ಅಂತ ಎಲ್ಲಾದರೂ ಪುರಾಣದ ವಾಕ್ಯ ನಿಮಗೆ ಕಂಡು ಬಂದರೆ ಅಮುಕ್ತ ಸ್ಥಾನ ತನಕ ಹೋಗಿ ಬಂದ್ರು ಅಂತ ಇಟ್ಕೊಳ್ರಿ. ಆವಾಗ ಇನ್ನು ಬೇರೆ ಪುರಾಣ ನಿರವಕಾಶ ವಾಕ್ಯಗಳು ವಿರೋಧ ಬರಲ್ಲ ಅಂತ ಹೇಳ್ಕೊಳ್ತಾರೆ. ಎಷ್ಟು ಸಿಂಪಲ್ ಆಗಿ ಅನುಸಂಧಾನ ಮಾಡಿಸಿದ್ರು. ಆ ಕಾಲದ ಯಾವ ರೀತಿ ದಾರ್ಶನಿಕರಿಗೂ ಇದು ಹೊಳೆದಿರಲಿಲ್ಲ, ಅದು ಸಮಸ್ಯೆ. ಅದಕ್ಕೆ ಕೇಳ್ಬೋದು ಯಾಕೆ ಹೊಳೆದಿರಲಿಲ್ಲ ಅಂತ ಕೇಳ್ಬೋದು. ಯಾಕಂದ್ರೆ ಅವ್ರು ಯಾರೂ ಹೋಗಿ ನೋಡ್ಕೊಂಡು ಬಂದಿಲ್ಲಲ್ಲ, ಅದಕ್ಕೆ ಅಷ್ಟೇ, ಇನ್ನೇನು ಆಗ್ತದೆ. ಹಾಗಾದ್ರೆ ವಾದರಾಜರು ಹೋಗಿದ್ದಾರೆ ಅಂತ. ರಾಜರ ದೃಷ್ಟಿಯಲ್ಲಿ ಯಾವುದೂ ಕೂಡ ಅವರು ಅಪ್ರತ್ಯಕ್ಷವಾದದ್ದನ್ನು ಹೇಳಲಿಲ್ಲ ಅಂತ ಒಂದು ಕಡೆ ಬರ್ತದೆ. ಸ್ವತಃ ವಾದರಾಜರು ಹೇಳ್ತಾರೆ, ನಾನು ಹೇಳುವ ಪ್ರತಿ ವಿಷಯಗಳು ಕೂಡ ನೋಡದೆ ಹೇಳಿದ್ದಲ್ಲಂತೆ. ಅಸಂಪ್ಷನ್ ಅಂತ ಕೆಲವು ಕಡೆ ಕೇಳಿರ್ತೀವಿ ಶಬ್ದಗಳು. ಏನು ಹೇಳಿದ್ರು ಈಗ ನಮ್ಮ ಪುರಾಣದ ಪ್ರವಚನ ಹೆಂಗಿರ್ತವೆ ಹೇಳ್ರಿ? ಎಲ್ಲ ಅಸಂಪ್ಷನ್ನೇ.
ನಮೇ ಗುರೋರ ವ್ಯಪರೋಕ್ಷತಾಂ ಗತಂ ಅನ್ನೋ ಹಂಗಿದೆ ನಮ್ಮ ಉಪನ್ಯಾಸಗಳೆಲ್ಲ. ವಿಷಯಗಳು ಅನುಭವಿಸಿಯೂ ಅಥವಾ ವಿಷಯಗಳನ್ನು ನೋಡಿಯೂ ನಾವು ಹೇಳೋರಲ್ಲ. ನಾವು ರೆಫರೆನ್ಸ್ ಟು ಕಾಂಟೆಸ್ಟ್ ಅಷ್ಟೇ. ಅಲ್ಲಿ ಹಂಗೆ ಬಂದಿದೆ, ಇಲ್ಲಿ ಹಿಂಗೆ ಬಂದಿದೆ, ಇಂಡೆಕ್ಸ್ ಅಲ್ಲಿ ಹಿಂಗಿದೆ, ಅವ್ರು ಹಿಂಗೆ ಬರೆದಿದ್ದಾರೆ, ಇಷ್ಟು ಹೇಳೋರಿಗೆ ನಮಗಿಷ್ಟು ಮರ್ಯಾದೆ ಇದೆ. ಇನ್ನು ರಾಜರ ವ್ಯಕ್ತಿತ್ವ ಯೋಚಿಸಿಬಿಟ್ರೆ ಗಂಭೀರ ಅದ್ಭುತ ಅದು. ಅವ್ರು ಎಲ್ಲವನ್ನೂ ನೋಡಿ ಹೇಳ್ತಾರೆ. ಇಲ್ಲಿ ಹೀಗೇ ಇದೆ, ಇಲ್ಲಿ ಹೀಗೇ ಇದೆ, ನಾನು ಅಲ್ಲಿಗೆ ಹೋಗಿದ್ದೆ, ಅದನ್ನೆಲ್ಲ ಹೇಳ್ತಾರೆ. ಹಾಗಾಗಿ ರಾಜರ ವಿಷಯದಲ್ಲಿ ಮಾತನಾಡುವಾಗ ಯಾವುದೊಂದು ಅಪ್ರತ್ಯಕ್ಷವಾಗಿ ತಾವು ನೋಡದೆ ಹೇಳಿದ್ದು ಅಂತ ಭಾವಿಸೋದು ಬೇಡ. ಖರಾರವಾಗಿ ಹೇಳ್ತಾರೆ. ಅದಕ್ಕೆ ತಕ್ಕಂತೆ ನಿಮಗೇನೋ ಪ್ರತ್ಯಕ್ಷ ಆಗಿರ್ಬೋದು, ಮುಂದಿನ ಪರಂಪರೆಯಲ್ಲಿದ್ದವ್ರದೆಲ್ಲ ಗತಿ ಏನು ಹಾಗಾದ್ರೆ ತಿಳಿದುಕೊಳ್ಬೇಕಾದ್ರೆ ಅಂದರೆ ಅದಕ್ಕೂ ಕರುಣೆ ಮಾಡಿ ಮುಕ್ತ ಸ್ಥಾನ ಅಮುಕ್ತ ಸ್ಥಾನ ಅಂತ ಎರಡು ವಿಭಾಗ ಇದ್ದದ್ದಕ್ಕೆ ಒಂದು ನಿರವಕಾಶವಾದ ಆಧಾರವನ್ನು ಕೊಡ್ತಾರೆ. ಹಾಗಾಗಿ ನಾವು ಸಂಶಯ ಮಾಡಲಿಕ್ಕೆ ಅವಕಾಶ ಇಲ್ಲ. ಈಗ ತಪ್ತ ಮುದ್ರಾಧಾರಣೆ ವಿಷಯದಲ್ಲಿ ರಾಜರು ವ್ಯಾಖ್ಯಾನಿಸಿಕೊಟ್ಟು ಒಂದು ವೇದ ಮಂತ್ರವನ್ನಿದೆ. ಆ ವೇದ ಮಂತ್ರವನ್ನು ಅವರು ವ್ಯಾಖ್ಯಾನಿಸಿಕೊಡುವಾಗ ಅದನ್ನು ಉದಾಹರಿಸಿದ್ದಾರೆ. ಅದು ಬಹಳ ಪ್ರಸಿದ್ಧಿ ಪಡೆದ ವೇದ ಮಂತ್ರ. ಪವಿತ್ರಂತೆ ವಿತತಂ ಬ್ರಹ್ಮಣಸ್ಪತೆ ಪ್ರಭುರ್ಗಾತ್ರಾಣಿ ಪರ್ಯೇಷಿ ವಿಶ್ವತಾಃ ಅತಪ್ತತನೂರ್ನತ ದಾಮೋ ಅಶ್ನುತೆ ಶ್ರುತಾಸ ಇದ್ವಹಂತಸ್ತತ್ಸಮಾಸತೆ ಅಂತ ಇದು ಮಂತ್ರ. ಶ್ರುತಾಸ ಇದ್ವಹಂತಹ ತತ್ಸಮಾಸತೆ ಅಂತ ಬರ್ತದೆ. ಈ ಮಂತ್ರ ಸಾಮಾನ್ಯವಾಗಿ ಲೋಕದಲ್ಲಿ ಇವತ್ತು ಪ್ರಸಿದ್ಧಿ ಪಡೆದಿರೋದು ಎಲ್ಲಿ? ಇದನ್ನು ನಾವು ಪವಿತ್ರ ಧಾರಣೆಗೆ ಅಂತ ತಲೆ ಒಳಗೆ ಇಟ್ಕೊಂಡಿದ್ದೇವೆ. ಅದು ವಿನಿಯೋಗಕ್ಕಾಯ್ತು ಅಷ್ಟೆ, ಪವಿತ್ರ ವಿನಿಯೋಗ ಮಂತ್ರ ಆಯಿತು. ಆದರೆ ಆ ಹಾಕೊಳ್ಳುವ ಪವಿತ್ರವನ್ನು ಹೇಳೋ ಮಂತ್ರ ಅದಲ್ಲ. ಈಗ ವೇದದಲ್ಲಿ ಹೆಂಗಿರ್ತದೆ ಅಂದರೆ ವಿನಿಯೋಗ ಮಂತ್ರಗಳು ಬೇರೆ, ಆದರೆ ಅದರಿಂದ ಪ್ರತಿಪಾದ್ಯ ವಸ್ತು ಬೇರೆ ಇರ್ತದೆ. ಆ ಪ್ರತಿಪಾದ್ಯ ವಸ್ತುವನ್ನು ಅರಿಯದೇನೆ ವಿನಿಯೋಗ ಮಂತ್ರದಿಂದ ಅದು ಅದನ್ನೇ ಹೇಳ್ತದೆ ಅಂತ ಡಿಸೈಡ್ ಮಾಡ್ಲಿಕ್ಕೆ ಬರಲ್ಲ. ಇದು ಮೀಮಾಂಸಾ ಪ್ರಕ್ರಿಯೆ. ಅದಕ್ಕೆ ಅನುಗುಣವಾಗಿ ರಾಜರು ವ್ಯಾಖ್ಯಾನ ಮಾಡ್ತಾರೆ. ಅವರ ಕಾಲದಲ್ಲಿ ಈ ಮಂತ್ರ ಒಂದು ಮತದವರ ಮಧ್ಯದಲ್ಲಿ ಈ ಮಂತ್ರದ ಬಗ್ಗೆ ಅವರು ಒಂದು ವಿಷಯ ಹೇಳ್ತಾರೆ. ಅದು ಕೇಳಿದ್ರೆ ಆಶ್ಚರ್ಯ ಆಗ್ತದೆ. ಈ ಬಟ್ಟೆಯಲ್ಲಿ ಒಂದು ಸುದರ್ಶನವನ್ನು ಚಿತ್ರ ತೆಗಿತಾರೆ. ಸುದರ್ಶನದ ಚಿತ್ರ ಅಂದರೆ ಈ ಸುದರ್ಶನ ಚಿತ್ರ ಅಂದರೆ ಗೊತ್ತಿರ್ತದೆ. ಅದನ್ನು ತೆಗೆದು ಅದನ್ನೇ ಪೂಜಿಸೋದು. ಅದಕ್ಕೆ ಪವಿತ್ರಂತೆ ವಿತತಾಂ ಬ್ರಹ್ಮಣಸ್ಪದೆ ಅಂತ ಇವತ್ತಿಗೂ ಮಂತ್ರ ಹೇಳ್ತಾರೆ ಅವರು ಕೂಡ. ಎಷ್ಟೋ ಕಡೆ ಚಕ್ರ ಸ್ನಾನ ಅಂತ ನಡೀತದೆ, ಕೇಳಿರ್ಬೇಕು. ಅರಿಶಿಣ ಬಣ್ಣದಲ್ಲಿ ಚೆನ್ನಾಗಿ ಬಟ್ಟೆಯನ್ನು ಮಾಡಿ ಮಧ್ಯದಲ್ಲಿ ಒಂದು ಪವಿತ್ರದ ಆಕಾರವನ್ನು ತೆಗೆದು ಅದನ್ನೇ ಬಹಳ ಪವಿತ್ರ ಅಂತ, ಅದಕ್ಕೂ ಕೂಡ ಇವತ್ತು ಪವಿತ್ರ ಅದೇ ಮಂತ್ರವನ್ನೇ ಹೇಳ್ತಾರೆ. ವಾಸ್ತವಿಕವಾಗಿ ಈ ಮಂತ್ರ ಬಟ್ಟೆಯಲ್ಲಿ ಸುದರ್ಶನವನ್ನು ರಚನೆ ಮಾಡಿದ ಕೂಡಲೇ, ಅದಕ್ಕೆ ಈ ಮಂತ್ರ ವಿನಿಯೋಗಿಸಿದ ಕೂಡಲೇ ಅದನ್ನೇ ಇದನ್ನು ಹೇಳ್ತದೆ ಅಂತ ತಿಳಿಯೋದಲ್ಲ. ಅದರ ಮೂಲ ಹುಡುಕೊಳ್ರಿ ಅಂತಂದ್ರು ರಾಜರಿಗೆ. ರಾಜರಿಗೆ ಭಾರಿ ದೃಷ್ಟಿ, ಎಲ್ಲ ನೋಡಿದಾರಾದ್ರಿಂದ ಅವ್ರು ಮಾತನಾಡುವ ಮಾತೇ ಹಾಗಿರ್ತದೆ. ಸಂಸ್ಕೃತದಲ್ಲಿ ಪವಿ ಅಂದರೆ ವಜ್ರಾಯುಧ, ತ್ರ ಅಂದರೆ ರಕ್ಷಣೆ. ಹಾಗಾಗಿ ಅವರು ಕೋಶ ಉದಾಹರಿಸಿ ಸ್ಪಷ್ಟಪಡಿಸಿ ವ್ಯುತ್ಪತ್ತಿಯನ್ನು ತೋರಿಸಿ ಹೇಳಿದರು ರಾಜರು. ಇಲ್ಲಿ ಪವಿತ್ರ ಶಬ್ದ ಭಗವಂತನ ಸುದರ್ಶನ ಚಕ್ರವನ್ನೇ ಹೇಳಲಿಕ್ಕೆ ಹೊರಟಿದೆ ಹೊರತು ಬೇರೆ ಇದನ್ನು ಅಲ್ಲ ಅಂತ ಅಂದ್ಬಿಟ್ಟು. ಅದು ವಜ್ರದಂತೆ ನಮ್ಮನ್ನು ರಕ್ಷಣೆ ಕೊಡೋದು ಅದೇ. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ ಅಂತ ಹೇಳಿದೆ. ಹಾಗಾಗಿ ವಜ್ರದಂತೆ ನಮಗೆ ಒಳ್ಳೆ ರಕ್ಷಣೆಯನ್ನು ಕೊಡೋದು ಅದೇ. ಆದ್ದರಿಂದ ನಾವು ಆ ಮಂತ್ರವನ್ನು ಇಟ್ಟುಕೊಂಡು ಅದು ಸುದರ್ಶನ ಚಕ್ರದ ತಪ್ತ ಮುದ್ರಾಧಾರಣೆ, ತಪ್ತ ಸುದರ್ಶನ ಚಕ್ರ ಧಾರಣೆಯನ್ನು ಹೇಳಲಿಕ್ಕೆ ಹೊರಟಿದೆ ಹೊರತು ಬೇರೆದನ್ನಲ್ಲ ಅಂತ ಸಮರ್ಥನೆ ಮಾಡಿದ್ದು. ಒಂದೆರಡು ವಿಷಯವನ್ನು ನಾವು ನೋಡಬೇಕು ಅದರ ಬಗ್ಗೆ. ಎಂಥ ಅದ್ಭುತ ಈ ವಿಷಯದ ಬಗ್ಗೆ ಅವರು ಹೇಳುವಾಗ, ಅಲ್ಲಿ ಎಲ್ಲಿದೆ ತಪ್ತ ಮುದ್ರಾಧಾರಣೆ ಅಂತ ವೇದದಲ್ಲಿ ನೋಡಿ. ಆ ಮಂತ್ರದಲ್ಲಿ ಎಲ್ಲಿದೆ ಅದನ್ನು ತೋರಿಸ್ಕೊಡ್ತಾರೆ. ಶ್ರುತಾಸ ಇದ್ವಂತಹ ಅಂತ, ಶ್ರುತಾಸ ಅಂತ, ಶ್ರುತ ಅನ್ನೋ ಶಬ್ದ ನಿಮಗೆ ಕೇಳಿಸ್ತದೆ. ಅದಕ್ಕೆ ರಾಜರೊಂದು ಧಾತು ಪಾಠವನ್ನು ಹುಡುಕಿಕೊಟ್ರು. ಶ್ರು ಪಾಕೆ ಅಂತ ಒಂದು ಧಾತು. ಸಾಮಾನ್ಯ ನಾವು ಕೇಳಿದ್ದು ಶ್ರುಶ್ರವಣೆ ಅಲ್ವಾ. ಶ್ರುಶ್ರವಣೆ ಧಾತು ಪಾಠ ನಾವು ನೋಡಿದರೆ ರಾಜರು ಹೇಳ್ತಾರೆ ಅದು
ವೇದದಲ್ಲಿ ಬಂದ ಶ್ರುತಾಸ ಅನ್ನೋ ಶಬ್ದ ಇದೆ, ಅಲ್ಲಿರುವ ಕ್ರಿಯಾಪದ ಶ್ರೂ ಪಾಕೆ ಅನ್ನೋ ಧಾತುವಿನಿಂದ ನಿಷ್ಪನ್ನವಾಗಿದೆ. ಅದರಿಂದ ಏನು ಅರ್ಥ ಮಾಡಬೇಕು? ವೇದದ ತಿರುಳನ್ನು ಹೇಳ್ತಾರೆ. ಅಲ್ಲೇನಿದೆ? ಆಮ 3ನೇ ಪಾದ 4ನೇ ಪಾದದಲ್ಲಿ ಆಮ ಅಂತಿದೆ. ಆಮ ನಿಕ್ಷಿಪ್ತ ಘಟ. ಒಂದು ಮಡಿಕೆಯನ್ನು ಮಾಡಿದರೆ ಹುಲ್ಲಿನ ರಾಶಿಗೆ ಬೆಂಕಿ ಹಚ್ಚಿ ಕುಂಬಾರ ಅದರೊಳಗೆ ಸುಡ್ತಾನಂತೆ. ಮೊದಲು ಮಡಿಕೆ ಮಾಡ್ತಾನೆ, ಹಸಿ ಇರ್ತದೆ, ಹಸಿ ಮಡಿಕೆ. ಅದನ್ನು ಸೂರ್ಯನ ಕಿರಣಗಳಿಗೆ ಮೊದಲು ಒಣಗಿಸ್ಲಿಕ್ಕೆ ಇಡ್ತಾನೆ. ಅಷ್ಟರಿಂದ ಅದರೊಳಗೆ ನೀರು ಹಿಡಿಯುವ ಶಕ್ತಿ ಬರಲ್ಲ. ಅದಕ್ಕಾತ ಹುಲ್ಲಿನ ರಾಶಿಗೆ ಬೆಂಕಿ ಹಚ್ಚಿ ಸೂರ್ಯನ ಕಿರಣದಿಂದ ಒಣಗಿದ ಮಡಿಕೆಯನ್ನೇ ಮತ್ತೆ ಒಣಗಿಸ್ತಾನೆ, ಅಂದರೆ ಸುಡ್ತಾನೆ. ಕಾರಣ ಏನು? ಮಡಿಕೆಯಲ್ಲಿ ನೀರು ಹಿಡಿಯುವ ಶಕ್ತಿ ಬರಬೇಕಾದ್ರೆ ಅದು ಆಮ ನಿಕ್ಷಿಪ್ತ ಆಗಲೇಬೇಕು ಅಂತ ಅರ್ಥ. ಅದಕ್ಕೆ ಇವತ್ತು ಎಲ್ಲ ಮಡಿಕೆಗಳನ್ನು ನೀರು ತರಲಿಕ್ಕಾಗಲ್ಲ. ಹೆಂಗಿದ್ರು ಮಡಿಕೆ ಮಾಡಿದಂತ ತಗೊಂಬ ನೀರು ತಂದು ಬಿಡೋಣ ಅಂದರೆ ಯಾವುದು ಸುಟ್ಟಿಲ್ಲ ಆ ಮಡಿಕೆಯಲ್ಲಿ ನೀರು ಹಿಡಿಯೋ ಕೆಪಾಸಿಟಿ ಬಂದಿರಲ್ಲ. ಇದು ಅಲ್ಲಿ ಹೇಳ್ತಾ ಇರುವ ವಿಷಯ. ಶ್ರೂಪಾಕೆ ಅನ್ನೋ ಧಾತು ಅಲ್ಲಿ ಬಂದಂಥ ಶಬ್ದಕ್ಕೆ ಅನುಗುಣವಾಗಿ ವ್ಯಾಖ್ಯಾನ ಮಾಡ್ತಾರೆ. ನಮ್ಮ ದೇಹ ಅನ್ನೋದು ಒಂದು ಮಡಿಕೆ ಇದ್ದಾಗ, ದೇಹ ಅನ್ನೋ ನಮ್ಮ ಈ ಮಡಿಕೆಯನ್ನು ಎಲ್ಲಿವರೆಗೂ ಸುದರ್ಶನ ಚಕ್ರದಿಂದ ತಪ್ತಗೊಳಿಸಲ್ಲ ಅಲ್ಲಿವರೆಗೂ ನೀರು ಹಿಡಿಯುವ ಕೆಪಾಸಿಟಿ ದೇಹಕ್ಕೆ ಬರಲ್ಲ ಅಂತ ಹೇಳಬೇಕಾಗಿದೆ. ಅಲ್ಲಿರೋ ಮಾತಿನ ಅರ್ಥ ಅದು. ಪದದ ಅರ್ಥ ಆಮೇಲೆ ನೋಡೋಣಂತೆ. ಪವಿತ್ರಂತೆ ವಿತತಂ ಬ್ರಹ್ಮಣಸ್ಪತೆ ಪ್ರಭುರ್ಗಾತ್ರಾಣಿ ಪರ್ಯೇಷಿ ವಿಶ್ವತಃ ಅತಪ್ತ ತನೂಹು ಅಂತ ಶಬ್ದ ಇದೆ. ಏನು ಮಾಡಿದರೂ ಬೇರೆ ಅರ್ಥ ಮಾಡಲಿಕ್ಕಾಗಲ್ಲ ಇದು. ಅತಪ್ತ ತನೂಹು, ಒಬ್ಬ ಸಾಧಕ ತನ್ನ ತನು ದೇಹವನ್ನು ಅತಪ್ತ ಸುದರ್ಶನದಿಂದ ತಪ್ತಗೊಳಿಸದೇ ಹೋದರೆ ಅವನಿಗೆ ಅವನು ಮಾಡಿದಂಥ ಯಾವುದೇ ಸಂಪಾದಿಸಿದ ನೀರು ದೇಹದ ಮಡಿಕೆಯಲ್ಲಿ ಹಿಡಿಯದಂತಾಗ್ತದೆ, ಸೋರಿ ಹೋಗ್ತದೆ ಅಂತ ಅರ್ಥ. ನೀರಂದ್ರೆ ಯಾವುದು? ವೇದದ ಭಾಷೆಯಲ್ಲಿ ನೀರು ಅಂತ ವೇದದಲ್ಲಿ ಕರೆದ್ರೆ ಅಲ್ಲೆಲ್ಲ ಕರ್ಮ ಅಂತ ಇಟ್ಕೊಳ್ಬೇಕು. ಅದಕ್ಕೆ ಉಪನಿಷತ್ನಲ್ಲಿ ಹೇಳಿಕೊಟ್ಟಿದ್ದಾರಲ್ಲ, ತಸ್ಮಿನ್ ಅಪೋ ಮಾತರಿಸ್ವಾ ದಧಾತಿ ಅಂತ ಮತ್ತೊಂದು ಕಡೆಯಲ್ಲಿ ಬಂದಿದೆ. ಮಾತರಿಸ್ವ ಅಪಹ ದದಾತಿ ಅನ್ನೋಲ್ಲಿ ಅಪಹ ಅಂದರೆ ನೀರು. ಆ ನೀರು ಅಂತನ್ನೋ ಆ ಶಬ್ದ ಅದು ಕರ್ಮವನ್ನು ಹೇಳ್ತದೆ. ಆ್ಯಕ್ಚುಲಿ ಆಪ ಅಂದರೆ ನೀರು ಅನ್ನೋ ಅರ್ಥ ಇದೆ ಅಲ್ಲ, ಅದರದ್ದು ಬಿಡಿಸ್ತಾರೆ. ಸ್ವಲ್ಪ ಬಿಡಿಸ್ಕೊಂಡ್ರೆ ಗೊತ್ತಾಗ್ತದೆ. ಯಾವುದು ನಮ್ಮ ಜೀವನದೊಳಗೆ ಸೇವನೆ ಮಾಡದೇ ಹೋದರೆ ನಾವೇ ಬದುಕಲ್ವೋ ಅದೇ ಆಪ. ಯಾವುದನ್ನು ಸೇವನೆ ಮಾಡದೆ ಹೋದರೆ ಬದುಕಲ್ಲ ಅಲ್ಲ. ಇವತ್ತಿಗೆ ಬೇರೆ ಬೇರೆಯವರು ಸೇವನೆ ಮಾಡದೇ ಇರೋದು ಭಾಳ ಇದೆ. ಅದನ್ನೆಲ್ಲ ನಾವು ವ್ಯಾಖ್ಯಾನಿಸಬಾರ್ದು. ವಿಶಿಷ್ಟ ಅಂದರೆ ಸರ್ವಸಾಮಾನ್ಯವಾದದ್ದು ವ್ಯವಸ್ಥೆ ಹೇಳ್ತಾ ಇದ್ದೀನಿ. ಯಾವುದನ್ನು ಸೇವನೆ ಮಾಡದೆ ಹೋದರೆ ನಮಗೆ ಬದುಕೇ ಇಲ್ವೋ ಅದೇ ನಮಗೆ ಅಪಹ. ಅದಕ್ಕೆ ಜೀವನ ಅನ್ನೋ ಶಬ್ದವೂ ಕೂಡ ಅದನ್ನೇ ಹೇಳುವ ಶಬ್ದ. ಅದು ಅರ್ಥ ಕೊಡ್ತದೆ. ಉಪಜೀವ್ಯ ನಾವು ಅಲ್ಲ, ಅದನ್ನು ಉಪಜೀವಿಸ್ಕೊಂಡಿದ್ದೇವೆ, ಅದೇ ನಮಗೆ ಉಪಜೀವ್ಯ. ನಾವೆಲ್ಲ ಉಪಜೀವಕರು. ಜೀವನಂ ಭುವನಂ ವನಂ ಇವೆಲ್ಲ ಶಬ್ದಗಳು ನೀರನ್ನು ಹೇಳ್ತದೆ ಅಂತ ಹಿರಿಯರು ಹೇಳಿಕೊಟ್ಟಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿದೆ ಆಪಹ. ನೋಡಿ, ದಿನ ನಾವು ಹೇಳುವ ನಾಮ, ಭಗವಂತನ ನಾಮ ಯಾವುದು? ಗೋವಿಂದ. ಗೋವಿಂದ ಅಂದ್ರೆ ಏನು? ಭಗವಂತ ಚೆನ್ನಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಯಾವುದರಿಂದ? ನೀರನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ ಅಂತ ಅರ್ಥ. ವಿಂದ ಅಂದರೆ ರಕ್ಷಣೆ, ಗೋ ಅಂದರೆ ನೀರು. ನೀರನ್ನು ನಮಗೆ ಚೆನ್ನಾಗಿ ಕೊಟ್ಟು ರಕ್ಷಣೆ ಮಾಡ್ತಾನೆ. ಆಪಹ ಅಂತ ವೇದದಲ್ಲಿ ಬರುವ ನಾಮಗಳು ಅದು ಭಗವಂತನ ನಾಮಗಳಿಗೆ ಸ್ಪಷ್ಟವಾದ ಅರ್ಥದ ವಿವರಣೆಯನ್ನು ಮಾಡಿದ್ದಾರೆ. ಗೋವಿಂದ ನಾಮ ಬೇರೆ ಅಲ್ಲ, ಆಪಹ ಬೇರೆ ಅಲ್ಲ. ಸೂಕ್ಷ್ಮ ಗಮನಿಸಿದರೆ ತುಂಬ ವೇದವನ್ನು ಪದೇ ಪದೇ ನಾವು ಹೇಳ್ಕೊಂಡು ಅರ್ಥ ಚಿಂತನೆ ಮಾಡಿದಾಗ ಇವತ್ತು ನಮಗೆ ಕೊಟ್ಟ ಎಲ್ಲ ನಾಮಗಳು ವೇದದಲ್ಲಿರುವ ಆ ನಾಮಗಳಿಗೆ ಸ್ಪಷ್ಟ, ಆ ಪದಗಳಿಗೆ ವಿವರಣೆ ಕೊಟ್ಟಿರ್ತಾರೆ. ಅದನ್ನು ನಾವೇ ನೋಡ್ತಾ ಹೋಗ್ಬೇಕಷ್ಟೆ. ಅಂಬಸ್ಯ ಪಾರೇ ಭುವನಸ್ಯ ಮಧ್ಯೆ
ನಾಕಸ್ಯ ಪೃಷ್ಠೇ ಮಹತೋ ಮಹೀಯಾನ್. ಇದು ನಾರಾಯಣ ಅನ್ನೋ ನಾಮದ ವಿವರಣೆ ಕೊಟ್ಟಿದೆ ನಿರುಕ್ತಿಯ. ಅಂಬಸ್ಯ ನಾರ ಅಂದರೆ ನೀರು ಅಂತ ಅರ್ಥ. ಹಾಗೆ ಒಂದೊಂದು ಅಂಶಗಳನ್ನು ನೀವು ಹುಡುಕ್ತಾ ಹೋದರೆ ವೇದದಲ್ಲಿ ಬರುವ ಎಲ್ಲ ಈ ಪದಗಳು ಇವತ್ತು ಭಗವಂತನ ನಾಮವಾಗಿ ನಮಗೆ ಉಪಲಬ್ಧ ಆಗ್ತಾ ಇಲ್ಲ. ವೇದದಲ್ಲೇ ಹೋಗಿ ಗೋವಿಂದ ನಾಮ ಹುಡುಕಿದ್ರೆ ಲಘು ಸಿಗಲ್ಲ ನಿಮಗೆ. ಇಡೀ ವೇದ ರಾಶಿಗಳಲ್ಲಿ ಇವತ್ತು ಉಪಲಬ್ಧವಾದದ್ರಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಗೋವಿಂದ ನಾಮ ಬಂದಿದೆಯಾ ಅಂತ ಹುಡುಕ್ರಿ, ಅಷ್ಟು ಸುಲಭ ಸಿಗಲ್ಲ. ಯಾಕೆ ವೇದದ ಭಾಷೆಯಲ್ಲಿ ಈ ನಾಮಗಳು ಜಾಸ್ತಿ. ವಿಷ್ಣು ನಾಮ, ನಾರಾಯಣ ನಾಮ, ಅದಕ್ಕೆ ಅದನ್ನು ಹಿರಿಯರೆಲ್ಲ ತತ್ರ ಪ್ರಸಿದ್ಧ ಅಂತ ಕರೆದ್ರು. ಅದನ್ನು ತತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ ಅಂತ ವಿವರಣೆಯನ್ನು ಕೊಡುವ, ನಮಗೆ ತಿಳಿಸ್ಲಿಕ್ಕೆ ಮಾಡಿಕೊಟ್ಟು ವ್ಯಾಖ್ಯಾನ ಅಷ್ಟೇ ಅದೆಲ್ಲ. ಅದನ್ನೇ ಬಹಳ ಮುಖ್ಯ ಅಂದ್ಕೊಳ್ಬೇಕು. ನಮಗೆ ನಮ್ಮ ಮಂದ ಬುದ್ಧಿಗೆ ಹೀಗೆ ಮಾಡಬೇಕು ವಿಭಾಗ ಅಂತ ಮಾಡಿಕೊಟ್ರೆ. ತತ್ರೈವ ಪ್ರಸಿದ್ಧ ನಾಮ, ಇದು ಭಗವಂತನಲ್ಲೇ ಪ್ರಸಿದ್ಧವಾದ ನಾಮ ಅಂತಂದರೆ ವಿಷ್ಣು, ನಾರಾಯಣ, ಬ್ರಹ್ಮ ಇಂಥವುಗಳು. ಆಪಹ ಅಂತ ಹೇಳಿದರೆ ಅದು ತತ್ರೈವ ಪ್ರಸಿದ್ಧ ಆಗಲ್ಲ. ಅದು ಅದಕ್ಕೆ ಈ ರೀತಿ ವಿವರಣೆ ಕೊಟ್ಟು ಹೇಳಬೇಕಾಗುತ್ತೆ. ಚೆನ್ನಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಭಗವಂತ. ಯಾವುದರ ಮೂಲಕ? ನೀರಿನ ಮೂಲಕ. ಅದಕ್ಕೆ ಅದು ಆಪಹ, ಪಾಲನ ಅಂದರೆ ರಕ್ಷಣೆ ಅನ್ನೋ ಅರ್ಥ. ಈ ನೀರನ್ನು ನಾವು ಯಾವ ಅರ್ಥದಲ್ಲಿ ಬಳಸಿದ್ದಾರೆ ತಿಳ್ಕೊಳ್ಬೇಕು ವೇದ ವ್ಯಾಖ್ಯಾನ ಮಾಡಿಕೊಳ್ಳುವಾಗ. ಅಂದರೆ ಕರ್ಮ ಅಂತ ಅರ್ಥ. ಅದನ್ನು ತಸ್ಮಿನ್ ಅಪಹ ಮಾತರಿಶ್ವ ದಧಾತಿ. ಯಾರ್ಯಾರು ಕರ್ಮಗಳನ್ನು ಮಾಡಿದ್ದಾನೋ ಆ ಮಾಡಿದ ಕರ್ಮಗಳನ್ನು ಭಗವಂತನಿಗೆ ಹೋಗಿ ಅರ್ಪಿಸಿ ಮಾಡಿದವನನ್ನು ರಕ್ಷಣೆ ಕೊಡ್ತಾನೆ ಮುಖ್ಯ ಪ್ರಾಣ ಅಂತ ಅಲ್ಲಿ ಹೇಳ್ತದೆ. ಪ್ರಕೃತಕ್ಕೆ ಸಂಬಂಧಪಟ್ಟಂತೆ ಆಪಹ ಅಂದರೆ ನೀರು, ಕರ್ಮ ಅಂತ ಅರ್ಥ ಆಯ್ತು. ನಾವು ನಮ್ಮ ಈ ದೇಹದಿಂದ ಮಾಡುವಂಥ ಕರ್ಮವನ್ನು ನಾವೇ ಮಾಡಿದ್ದಾದರೂ ಅದು ನಮಗೆ ಫಲ ಸಿಗುವಂತಾಗಬೇಕಾದ್ರೆ, ಸೋರಿ ಹೋಗದಂತಾಗಬೇಕಾದ್ರೆ, ಮಡಿಕೆಯಲ್ಲಿ ನೀರು ಚೆನ್ನಾಗಿ ಗಟ್ಟಿ ಹಿಡ್ಕೊಳ್ಬೇಕಾದ್ರೆ ಮಡಿಕೆಯನ್ನು ಚೆನ್ನಾಗಿ ಬೆಂಕಿಯಲ್ಲಿ ಕಾಯಿಸಬೇಕು. ಹಂಗಿದ್ದ ಹಾಗೆ ದೇಹ ಅನ್ನೋ ಮಡಿಕೆಯನ್ನು ತಪ್ತ ಮುದ್ರಾಧಾರಣೆಯನ್ನು ಮಾಡಿಸ್ಕೋದ್ರ ಮೂಲಕ ದೇಹವನ್ನು ಕಾಯಿಸಿದರೆ ಮಾತ್ರ, ಶ್ರೂಪಾಕಿ ಕಾಯಿಸಿದರೆ ಮಾತ್ರ ನೀನು ಮಾಡುವ ಕರ್ಮದ ನೀರು ನಿನ್ನೊಳಗೆ ಗಟ್ಟಿ ಉಳಿಯೋ ಹಾಗೆ ಆಗ್ತದೆ ಅನ್ನೋ ಅರ್ಥವನ್ನು ಈ ವೇದಕ್ಕೆ ವ್ಯಾಖ್ಯಾನ ಮಾಡಿ ಕೊಡ್ತಾರೆ. ಇದೆಲ್ಲ ರಾಜರ ಪರಿಕಲ್ಪನೆಯಲ್ಲಿ ನಾವು ನೋಡ್ತಾ ಇರುವಂಥ ಅಂಶಗಳು. ಹೀಗೆ ಅವರು ಒಂದೊಂದು ವ್ಯಾಖ್ಯಾನಗಳ ಅದ್ಭುತತೆಯನ್ನು ನೋಡಬೇಕು. ಧನ್ಯರಿ ಹರಿಚಕ್ರವನ್ನಿ ಪವಿತ್ರವೆಂಬ ಪುನ್ನಾಮದಿ ಕರೆಯುತ್ತಿಹರು, ಇನ್ನು ಚಕ್ರದಿಂದಳವ ಕೆಡುವುದೆಂದು ತ್ರಿಲೋಚನನೇ ಶ್ರುತಿಗಳ ಪೇಳ್ದ. ಉದರ ವ್ಯಾಧಿಯನ್ನೇ ಬಿಡುವರು, ಹೊಟ್ಟೆಯ ಮೇಲೆ ಮುದದಿಂದ ಚಕ್ರವನ್ನೇ ಬುಧರು ಧರಿಸುವುದು ವಿಧಿಸುತ್ತಿರಬೇಕೆಂದು ತನ್ನ ಪದವ ಹೇಳಿತು ನಮ್ಮ ವೇದ. ಯಾರು ದಿನನಿತ್ಯ ಚಕ್ರಧಾರಣೆ ಮಾಡ್ತಾರೆ ಅವರಿಗೆ ಹೊಟ್ಟೆಗೆ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳಿದ್ರೂ ಪರಿಹಾರ ಆಗ್ತದೆ. ನಮಗೆ ಆ ಶ್ರದ್ಧೆ ಬೇಕಷ್ಟೆ, ಶ್ರದ್ಧೆ ಬೇಕು. ಆ ಶ್ರದ್ಧೆಯಿಂದ ಧರಿಸಿದರೆ ಹೊಟ್ಟೆ ಒಳಗಿರೋ ರೋಗಗಳೆಲ್ಲ ಇದರಿಂದ ಪರಿಹಾರ ಆಗಿಬಿಡ್ತದೆ. ಅದನ್ನು ನಾವು ಧರಿಸುವಾಗ ಉದರವ್ಯಾಧಿಯನ್ನೇ ಪರಿಹಾರ ಮಾಡುವರು. ನೋಡಿ, ಅದು ಆವಾಗಲೇ ಹೇಳಿದ ಮಾತು. ಶ್ರೂ ಪಾಕೆ ಎಂಬ ಧಾತುವಿನಿಂದಲಿ ಚಕ್ರದಾಪಕ ಭುಜಯುಗದಲ್ಲಿ ಗೋಪೀಚಂದನದಿಂದ ಅನುದಿನವು ಉಸುವರ ಕೃಪಾಳು ಹರಿಯು ಅವರಿಗೆ ಒಲಿಯುವವ. ಶ್ರೂ ಪಾಕೆ, ಆವಾಗಲೇ ಈ ವಿವರಣೆಯನ್ನು ಕೊಟ್ಟಿದ್ದೇನೆ ನಾನು, ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಚಕ್ರ ಮುದ್ರೆಯನ್ನು ಸರಿಯಾದ ರೀತಿಯಲ್ಲಿ ಭುಜದಲ್ಲಿ ನಾವು ತಪ್ತವಾದದ್ದನ್ನು ಧಾರಣೆ ಮಾಡಿಕೊಳ್ಬೇಕು. ಭಗವಂತ ಕೃಪಾಳು, ಕೃಪಾ ಸಮುದ್ರ ಯಾರು ಧರಿಸಿರ್ತಾನೋ ಅವರ ಬಗ್ಗೆ ಒಲಿತಾನೆ, ಅವರನ್ನು ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ. ಉದರ ವ್ಯಾಧಿಯನ್ನು ಪರಿಹಾರ ಮಾಡ್ತಾರೆ. ವೇದದಲ್ಲಿ ಇದರ ಬಗ್ಗೆ ಮಹಿಮೆ ಇದೆ ಅಂತ ತಿಳಿಸಿದ್ದಾರೆ. ತಪ್ತ ಚಕ್ರವ ಧರಿಸಬೇಕೆಂದು ತೊಡಗಿದ ಸತಪ್ತತ್ರಯದಲ್ಲಿ ಶ್ರುತಿಯ ಅರ್ಥಪೂರ್ವಕ ವಿಸ್ತರಿಸಿ ಪೇಳಿದ ಮತ್ತೊಂದು ಅರ್ಥವನ್ನಿದಕ್ಕೆ ಮೆಚ್ಚ. ಅಂದರೆ ಅವರ ಕಾಲದಲ್ಲಿ ಈ ವೇದದ ಬಗ್ಗೆ ವಾದರಾಜರು ಹೀಗೆ ಉಪನ್ಯಾಸ ಮಾಡಿದಾಗ ಕೆಲವರು ಇದರ ಬಗ್ಗೆ ತಪ್ಪಾಗಿ ಅರ್ಥೈಸಿದ್ರಂತೆ. ಆವಾಗಲೇ ಹೇಳಿದೆ ನಾನು ಅದನ್ನು. ಪವಿತ್ರ ಅನ್ನೋ ಶಬ್ದಕ್ಕೆ ಎಷ್ಟೆಲ್ಲ ಮೌಢ್ಯ ಹುಟ್ಕೊಂಡ್ಬಿಟ್ಟಿತ್ತು ಅವ್ರ ಕಾಲದಲ್ಲಿ. ಅಂದರೆ ಈ
ಉಪನಯನ ಕಾಲದಲ್ಲಿ ಒಂದು ಒಟುವಿಗೆ ಅಕ್ಷತೆ, ಮುತ್ತಿನ ಅಕ್ಷತೆಗಳನ್ನು ಮಾಡಿಸೋ ಸಂದರ್ಭ ಇರ್ತದಲ್ಲ, ಆವಾಗಲೂ ಕೂಡ ಒಟುವಿನ ಮುಂಭಾಗದಲ್ಲಿ ಒಂದು ಪರದೆ ಇಡ್ತಾರೆ. ಆ ಪರದೆ ಹಿಡಿದ್ರೆ ಆ ಪರದೆಗೆ ಅಂದರೆ ಒಂದು ಅಂತಃಪಟದ ಥರ ಹಿಡಿತಾರೆ. ಆ ಅಂತಃಪಟಕ್ಕೂ ಯಾವ ಚಿತ್ರ ಬರೆದಿರ್ತಾರೆ? ಈ ಸುದರ್ಶನದ ಆಕಾರದ ಚಿತ್ರ ಬರೀತಾರೆ. ಪವಿತ್ರ ಶಬ್ದ ಆ ಆಕಾರದ ಬಟ್ಟೆಯನ್ನೇ ಹೇಳ್ತದೆ ಅಂತ ವ್ಯಾಖ್ಯಾನ ಮಾಡಿದ್ರಂತ ಕೆಲವರು. ಅದೆಲ್ಲ ತಪ್ಪು ಅಂತಾರೆ. ಅದಕ್ಕೆ ಕೆಲವರಿಗೆ ಪವಿತ್ರ ಅಂದ್ರೆ ಅದೇ, ಅಂದರೆ ಒಂದು ದೇಶೀಯ ವ್ಯವಸ್ಥೆ ಒಳಗೆ ಪವಿತ್ರ ಶಬ್ದ, ಕೈಗೆ ಹಾಕೋ ದರ್ಬೆಯನ್ನು ಪವಿತ್ರ ಅಂತಾರೆ. ಕೈಗೆ ಹಾಕೋ ದರ್ಬೆ ಯಾವ ಆಕಾರದಲ್ಲಿ ಇರ್ತದೆ? ಅದು ಕೂಡ ಸುದರ್ಶನದ ಆಕಾರದಲ್ಲೇ ನಿರ್ಮಾಣ ಆಗಬೇಕು. ಅದು ನಿಜವಾಗ್ಲೂ ಭಗವಂತನ ನಾಮ ಪವಿತ್ರ ಅನ್ನೋದು, ಭಗವಂತನ ಸುದರ್ಶನದ ನಾಮ. ಅದರ ಆಕಾರದಲ್ಲಿ ಇದು ಬಂದದ್ದಕ್ಕೆ ಪವಿತ್ರ ಅಷ್ಟೇ. ವಾಸ್ತವಿಕವಾಗಿ ಪವಿತ್ರ ನಾಮ ಪರಮಾತ್ಮನ ನಾಮ. ಪವಿತ್ರಾಣಾಂ ಪವಿತ್ರಂತೆ ಮಂಗಲಾನಾಂಚ ಮಂಗಲಂ ಅಂತ ಹೇಳುವ ಸ್ಪಷ್ಟವಾದ ಮಾತು ಅದಕ್ಕೆ ಆಧಾರ ಇದೆ. ಹೀಗೆ ಪವಿತ್ರಂ ಬ್ರಹ್ಮಣಸ್ಪತ್ಯಂ ಜಗದ್ವ್ಯಾಪ್ತಂ ಹರಿಂ ಸದಾ ತೇನ ತಪ್ತ ತನೂರ್ಹೇಷಾಂ ತೇನ ಯಾತಿ ಪರಾಂಗತಿಂ ಅಂತ ಒಂದು ಪ್ರಮಾಣ ವಾಕ್ಯವನ್ನು ಉದಾಹರಿಸಿ ರಾಜರು ಈ ವಿಷಯವನ್ನು ಇಲ್ಲಿ ತಿಳಿಸ್ತಾರೆ. ಇಂಥ ಪವಿತ್ರ ಶ್ರುತಿಯ ವ್ಯಾಖ್ಯಾನ ರಾಜರ ವೈಕುಂಠ ವರ್ಣನೆಯಲ್ಲಿ ಬಂದಿದೆ. ವೈಕುಂಠ ವರ್ಣನೆ ಅಂತಂದಾಗ ಇಂಥ ವಿಷಯಗಳನ್ನು ಹೆಚ್ಚು ತಿಳಿಬೇಕು. ಇನ್ನೊಂದು ಸಹಸ್ರಾರ ಸ್ತುತಿ ಅಂತ ಒಂದು ಉದಾಹರಿಸ್ತಾರೆ. ಆ ಸಹಸ್ರಾರ ಸ್ತುತಿಯಲ್ಲಿಯೂ ಕೂಡ ಈ ಮಾತು ಬಂದಿದೆ. ಯಸ್ತಪ್ತ ತನುಸೋಕ್ತಿ ಮುಕ್ತಿ ಫಲಂ ಕಿಲ ನೇಮೇ ತಗ್ವಾಗ್ರೆ ಕಾಮಾದ್ಯ ನೇಮೇ ಜೀವಂತ್ಯಹೋ ದ್ವಿಷಃ ಅಂತ ಮಾತು. ತಪ್ತತನು ಆಗಬೇಕು ಸುದರ್ಶನದಿಂದ, ಅವನು ಮುಕ್ತಿಯನ್ನು ಪಡಿತಾನೆ, ಮುಕ್ತಿ ಫಲವನ್ನು ಪಡಿತಾನೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇಂಥ ಅನೇಕ ಪ್ರಮಾಣ ವಾಕ್ಯಗಳನ್ನು ಉದಾಹರಿಸಿ ಅವುಗಳ ಅರ್ಥ ವಿವರಣೆಯನ್ನು ಮಾಡ್ತಾ ಪದ್ಯಗಳನ್ನು ರಚನೆ ಮಾಡಿ ವಾದರಾಜರು ಎಲ್ಲರೂ ಕೂಡ ತತ್ವ ಮುದ್ರಾಧಾರಣೆಯನ್ನು ಮಾಡಿಸ್ಕೊಳ್ಳೇಬೇಕು. ಅದು ಶ್ರುತಿ ವಿಹಿತವಾದ, ವೇದ ವಿಹಿತವಾದ ಆಚರಣೆ ಹೊರತು ಅದು ವಿಗೀತಾಚರಣೆ ಅಲ್ಲ. ಗ್ರಂಥಗಳನ್ನು ಬರೆಯುವಾಗ ಹಾಗೆ ಬರೆದಿದ್ದಾರೆ, ವಿಗೀತಾಚರಣೆ ಅಂತ ಒಂದು ಹೆಸರು ಅದಕ್ಕೆ. ವಿಗೀತ ಅಂದರೆ ವೇದಕ್ಕೆ ವಿರುದ್ಧವಾದ ಆಚರಣೆಗೆ ವಿಗೀತಾಚರಣೆ ಅಂತ ಕರೀತಾರೆ. ಕೆಲವರು ಅವ್ರ ಕಾಲದಲ್ಲಿ, ಅವ್ರ ಹೆಸರುಗಳೆಲ್ಲ ಬೇಡ ಸದ್ಯಕ್ಕೆ, ಅವರ ಕಾಲದಲ್ಲಿ ಆ ಥರದ ಹೆಸರಿನಲ್ಲಿ ಗ್ರಂಥ ಬರೆದು ಈ ಎಲ್ಲೆಲ್ಲ ವಿಷ್ಣು ಭಕ್ತರು ತಪ್ತ ಮುದ್ರಾಧಾರಣೆ ಊರ್ಧ್ವ ಪುಂಡ್ರಾಧಾರಣೆ ಮಾಡ್ಕೊಂಡು ಅಡ್ಡಾಡ್ತಿದ್ದಾರಲ್ಲ, ಇವರನ್ನು ಮುಖ ನೋಡಿದರೆ ಸ್ನಾನ ಮಾಡಬೇಕು ಅಂತ ಬರೆದ್ರು. ಇವ್ರನ್ನ ನೋಡಿದರೆ ಸ್ನಾನ ಮಾಡಬೇಕು ಅಂತ ಪುಸ್ತಕ ಬರೆದಿದ್ರು. ಯೋಚಿಸ್ರಿ, ಯಾರನ್ನು ನೋಡಿದರೆ ಸ್ನಾನ ಮಾಡದೇ ಇದ್ರು ಮಡಿ ಆಗ್ತಾರೆ ಅಂತ ಹೇಳ್ತೋ, ಅವರನ್ನು ನೋಡಿದ್ರನ್ನೇನೆ ಸ್ನಾನ ಮಾಡಬೇಕು ಅಂತ ಪುಸ್ತಕಗಳು ಬರೆದು ವಿಗೀತಾಚರಣೆ ಇದು ಅಂತ ನಿಷೇಧ ಹೇರಿಸಿದ್ರಂತೆ. ಅದಕ್ಕೆ ರಾಜರು ಅವುಗಳನ್ನೆಲ್ಲ ವಿಮರ್ಶೆ ಮಾಡಿ ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡ್ತಾರೆ. ಅಂಥ ವೈಕುಂಠ ವರ್ಣನೆ ಅದು ಸಾಧಾರಣ ಗ್ರಂಥ ಅಲ್ಲ. ಇನ್ನೊಂದು, ಅವರ ದೃಷ್ಟಿಯಲ್ಲಿ ಯಾವುದೇ ಗ್ರಂಥ ಬರೆದದಾಗಲೂ ಸೋಹಂವಾದದ ಬಗ್ಗೆ ಬಹಳಷ್ಟು ಕಿಡಿಕಾರ್ತಾರೆ. ಸೋಹಂವಾದ ಅಂದರೆ ಅವರಿಗೆ ಕಿಡಿಕಾರುವ ಸಂದರ್ಭಗಳು ಬಹಳ. ಗಂಗೆ ಉದಕದಿಂದ ತೊಳೆದ ವಸ್ತುವನ್ನು ಆ ಗಂಗಾ ಶಬ್ದದಿಂದ ಶ್ರೀಕರವಾದ ತುಂಗಚಕ್ರ ಮಂತ್ರದಿಂದ ಮಂತ್ರಿಸೇ ಮಂಗಳ ದ್ರವ್ಯ ಒಪ್ಪುವುದೇ ಸೋಹಂ ಮಂತ್ರಾರ್ಥವಾಗದು ಅಂತ ಹೀಗೆಲ್ಲ ಅಲ್ಲಲ್ಲಿ ಸೋಹಂವಾದವನ್ನು ಹೆಚ್ಚು ಕಿಡಿಕಾರಿ ಖಂಡಿಸ್ತಾರೆ. ಬಳಿತ್ಥಾ ಸೂಕ್ತ ಅಂತ ಪ್ರಾಣದೇವರ ಮಹಿಮೆಯನ್ನು ಹೇಳುವ ಸೂಕ್ತ. ಮೊದಲನೇ ಸಂಧಿಯಲ್ಲಿ, ಲಯ ಸಂಧಿಯಲ್ಲಿ, ಮೋಕ್ಷ ಸಂಧಿಯಲ್ಲಿ ಸ್ವತಃ ರಾಜರು ಆ ಬಳಿತ್ಥಾ ಸೂಕ್ತದ ವ್ಯಾಖ್ಯಾನ ಮಾಡಿಬಿಡ್ತಾರೆ. ಅದನ್ನು ನಾವು ವೈಕುಂಠ ವರ್ಣನೆಯಲ್ಲಿ ನೋಡ್ತೀವಿ. ಬಳಿತ್ಥಾ ಸೂಕ್ತ ಅಂದ್ರೆ ಏನು ಸಾಮಾನ್ಯ ಅಂದ್ಕೊಳ್ಬೇಡಿ. ಪ್ರಾಣಾಗ್ನಿ ಸೂಕ್ತ ಅಂತ ಹೇಳೋ ಪ್ರಸಿದ್ಧಿ ಇದೆ. ವಾಯುದೇವರ 3 ಅವತಾರದ ಬಗ್ಗೆ ಹೇಳ್ತಾರೆ. ಕೆಲವರು ಕೇಳ್ಬೋದು, ಇದನ್ನು ಯಾಕೆ ಮಾಡಿದರು ವಾದರಾಜರು ಅಂತ. ಆ ಸಮಕಾಲೀನರಾದ ಕೆಲವರಿಗೆ, ಅಂದರೆ ವಾದರಾಜರ ಸಮಕಾಲೀನರು ಕೆಲವರು, ಅವ್ರಿಗಿಂತ ಸ್ವಲ್ಪ ಹಿಂದೆ ಬಂದವರು ಕೆಲವರು ಏನು ಮಾಡಿದ್ರು ಅಂದರೆ, ಈ ಆನಂದ ತೀರ್ಥರು ಅಂತೇನು ಬಂದರು, ಇವರನ್ನು ವಾಯುದೇವರ ಅವತಾರ ಅನ್ನೋ ಹೆಸರಿನಲ್ಲಿ ಈ ಮತದ ಒಂದು ಗುಂಪು ಯಾವ ಕಾರಣಕ್ಕೂ ಯಾವ ಸಜ್ಜನರು ಇದನ್ನು ಆಧರಿಸಬಾರ್ದು ಅಂತ ಒಂದು ಫರ್ಮಾನ ಹೊರಡಿಸಿದ್ರು.
ಆನಂದ ತೀರ್ಥೀಯಂ ಮತಂ ಹೇಯಮೇವ ಅತ್ಯಂತಂ ಅಂತ ಅವ್ರ ಪುಸ್ತಕದಲ್ಲಿ ಶ್ಲೋಕಗಳನ್ನು ಬರೆದ್ರು. ಇದು ಎಲ್ರಿಗೂ ಸಾಮಾನ್ಯ ಜನರಿಗೆ ಪರಿಚಯ ಇಲ್ಲದೆ ಇರ್ಬೋದೇನೋ. ಆ ಗ್ರಂಥ ಓದಿದಾಗ ನಮಗದ ಅಭಿಪ್ರಾಯ ಗೊತ್ತಾಗಿ ಯಾಕೆ ರಾಜರು ಹೀಗೆಲ್ಲ ಇಲ್ಲಿ ಬರೀತಾರೆ ಅಂತ. ವಾದರಾಜರ ಪ್ರತಿ ಗ್ರಂಥದ ಮಾತುಗಳಿಗೆ ಒಂದು ಮಾತು ಹೇಳ್ತೀನಿ ನಿಮಗೆ. ಅವ್ರೇನು ಮಾಡಿದ್ದಾರೆ ಅಂದರೆ, ಈಗ ನಾವು ಪುಸ್ತಕಗಳಲ್ಲಿ ಓದೋದಕ್ಕಿಂತ ಹೆಚ್ಚು ಇವತ್ತು ವೃತ್ತಪತ್ರಿಕೆಗಳನ್ನು ನೋಡ್ತೀವಿ. ಪತ್ರಿಕೆ ಅಂದರೆ ನ್ಯೂಸ್ ಪೇಪರ್ ನೋಡ್ತೇವಲ್ಲ, ಅಲ್ಲಿ ಒಂದು ಕಾಲಮ್ನಲ್ಲಿ ಲೆಫ್ಟ್ ಸೈಡು ಒಂದು ಅಂಕಣ ಅಂತ ಬರೀತಾರೆ. ಇಂಗ್ಲೀಷ್ನಲ್ಲೂ ಬರ್ತದೆ, ಕನ್ನಡದಲ್ಲೂ ಬರ್ತದೆ. ಅಂಕಣ ಅಂದರೆ ಏನು? ಆ ವಾರದಲ್ಲಿ ಒಂದು ಪ್ರಮುಖವಾದ ಸತ್ಯ ವಿಷಯವನ್ನು ಯಾರಾದರೂ ಅಲ್ಗಳೆದಿದ್ರೆ, ಅದಕ್ಕೆ ಅಪಚಾರ ಮಾಡೋ ಹಾಗೆ ಮಾಡಿದರೆ ತುಂಬ ವಿಸ್ತೃತವಾಗಿ ಅದರ ಬಗ್ಗೆ ಚರ್ಚೆ ಬರೆದು ಒಂದು ಅಂಕಣ ಪತ್ರಿಕೆ ಮಾಡ್ತಾರೆ. ಅದೇ ತಾನೇ ಅಂಕಣ, ನೀವೆಲ್ಲ ನೋಡಿರ್ತೀರಿ. ರಾಜರ ದೃಷ್ಟಿ ಹೆಂಗಿತ್ತು ಅಂದರೆ ಬಹಳ ದೊಡ್ಡ ಜರ್ನಲಿಸಮ್ ಅದು. ಅಂದರೆ ಅವರು ಒಂದು ಊರು, ಒಂದು ಕ್ಷೇತ್ರ, ಒಂದು ರಾಜ್ಯಕ್ಕೆ ಅವ್ರು ಭೇಟಿ ಕೊಟ್ಟಾಗ ಆ ಊರಿನ ಪ್ರಮುಖರು, ಪ್ರಜ್ಞಾವಂತ ಸಮಾಜ ಯಾವ ವಿಷಯದ ಬಗ್ಗೆ ಹೆಚ್ಚು ಕಿಡಿಕಾರ್ತಾ ಇದೆ ಅದನ್ನು ಅವರು ಗಮನಿಸಿರ್ತಿದ್ರು. ಗಮನಿಸಿ ಆ ವಿಷಯದ ಬಗ್ಗೆನೇ ಚೆನ್ನಾಗಿ ವಿಮರ್ಶೆ ಮಾಡಿ ತಮ್ಮದು ಒಂದು ಗ್ರಂಥದ ಮೂಲಕವಾಗಿ ಅದನ್ನು ಅಲ್ಲಿ ಉತ್ತರ ಕೊಡ್ತಿದ್ರಂತೆ. ಆಗೆಲ್ಲ ಇದು ಬಿಟ್ಟು ಬೇರೆ ವೃತ್ತಪತ್ರಿಕೆ ಅಂತ ಬರ್ತಿರಲಿಲ್ಲ. ಈ ಕೆಲಸ ಅವ್ರು ಮಾಡ್ತಿದ್ರು. ಒಬ್ಬ ವ್ಯಕ್ತಿ ಏನು ಮಾಡಿಬಿಟ್ಟ, ಈ ಮಧ್ವಾಚಾರ್ಯನ ವಾಯುದೇವರ ಅವತಾರ ಅನ್ನಲಿಕ್ಕೆ ಆ ವಿಷಯವನ್ನು ಬಹಳ ಕಿಡಿಕಾರ್ದ. ಇವ್ರ ಭಾಷ್ಯ ಅಬದ್ಧ, ಇವ್ರು ಬರೆದ ಗ್ರಂಥಗಳು ಅಬದ್ಧ. ಎಷ್ಟು ಅಬದ್ಧ ಅಂದರೆ, ಪ್ರಮುಖವಾಗಿ ಅವರು ದೋಷ ಕೊಟ್ಟದ್ದೇನು ಅಂದರೆ ಅಪ್ರಸಿದ್ಧ ಶ್ರುತಿ ಉದಾಹರಣ ಅಂತ ಪ್ರಮುಖವಾದ ದೋಷ ಕೊಡ್ತಾ ಬರ್ತಾರೆ. ಇವರು ಇಡೀ ಮಧ್ವಾಚಾರ್ಯರ ಭಾಷ್ಯ ಅವರನ್ನು ಅವರೇ ವಾಯುದೇವರು ಅಂತ ಹೇಳ್ಕೊಂಡು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಒಂದು ಗ್ರಂಥ ಬೇರೆ ಬರ್ಕೊಂಡು ತಮ್ಮ ಶಿಷ್ಯರಿಗೆ ತಾವೇ ತಮ್ಮನ್ನು ವಾಯುದೇವರು ಅಂತ ಹೇಳ್ಕೊಂಡು ತಮ್ಮ ಮಹತ್ವವನ್ನು ತಾವೇ ಖ್ಯಾಪಯಮಾನ ಸರ್ವೇತೆ ಅಂತ ಹೇಳಿ ಬಹಳ ಕಿಡಿಕಾರಿದ್ರಂತೆ. ವಾದರಾಜರು ಏನು ಮಾಡಿದ್ರು, ಅದಕ್ಕೇನೆ ಆ ಕಾಲದ ಸಮಯಕ್ಕನುಗುಣ ಈ ಗ್ರಂಥಗಳನ್ನೆಲ್ಲ ಅವ್ರಿಗೆ ಗೊತ್ತಿತ್ತು, ಸರ್ವಜ್ಞರಾದ್ರಿಂದ ಅವರನ್ನು ಚೆನ್ನಾಗಿ ನೋಡಿ ತಮ್ಮ ಗ್ರಂಥಗಳಲ್ಲಿ ಸಜ್ಜನರಿಗೆ ಇದ್ರ ಬಗ್ಗೆ ತಪ್ಪು ಕಲ್ಪನೆ ಬರಬಾರ್ದು, ಇದನ್ನು ನೋಡಿ ಅಂಥೇಳಿ ಸ್ವತಃ ತಾವೇನು ಮಾಡ್ತಾರೆ, ನಮ್ಮ ವಾಯುದೇವರ ಅವತಾರ ಮಧ್ವಾಚಾರ್ಯ ಅಂತ ನಾವು ಹೇಳ್ಕೊಂಡದ್ದಲ್ಲಪ್ಪ, ವೇದ ಪ್ರಮಾಣ ಸಿದ್ಧ ಆಗಿದೆ ನೋಡು ಅಂತ ತೋರಿಸ್ಲಿಕ್ಕೆ ಶುರು ಮಾಡಿ. ಆ ವೇದವು ನಿರವಕಾಶವಾಗಿದೆ, ಬೇರೆ ಅರ್ಥ ಮಾಡ್ಲಿಕ್ಕೆ ಬರಲ್ಲ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಈ ಕೆಲಸ ಇಲ್ಲಿ ಮಾಡ್ತಾರೆ. ಇದನ್ನು ಬೇರೆ ಕಡೆಯಲ್ಲೂ ಮಾಡಿದ್ದಾರೆ, ಇಲ್ಲಿ ಜಾಸ್ತಿ ಮಾಡಿದ್ದಾರೆ ತತ್ವಸಾರದೊಳಗೆ. ಇದು ಒಂದು ತತ್ವ ಅಂತಾರವರು. ನಾವು ಯಾವ ಮತವನ್ನು ಅವಲಂಬಿಸಿಕೊಂಡು ಮುಂದೆ ಹೊರಟಿದ್ದೇವೆ, ಇದು ಶ್ರುತಿ ಸಮ್ಮತವಾಗಿದೆ. ಈ ಮತವನ್ನು ಪ್ರವೃತ್ತಿ ಮಾಡಿದ ಗುರುಗಳು ಯಾರಿದ್ದಾರೆ, ಅವರು ಶ್ರುತಿ ಪ್ರಸಿದ್ಧರಾಗಿದ್ದಾರೆ. ಈ ಮತದೊಳಗೆ ಬಂದ ವಿಷಯಗಳೇನಿದ್ದಾವೆ ಅದು ವೇದಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನು ಖಂಡಿತವಾಗಿ ಸಮರ್ಥನೆ ಮಾಡಿಕೊಡ್ತಾರೆ. ಅದಕ್ಕೆ ರಾಜರು ಭಗವತ್ಪಾದರ ಬಗ್ಗೆ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಇದನ್ನ ಅಪ್ಪಿ ಬೌಢ್ಯ ಅನ್ಕೊಳ್ಬೇಡ್ರಿ, ಯಾಕಂದ್ರೆ ಸಮಧ್ವೋ ವೈದಿಕಾಚಾರ್ಯ ಅಂತ. ನಮ್ಮ ಆಚಾರ್ಯರು ಅಂದ್ರೆ ಅವರು ವೈದಿಕ ಆಚಾರ್ಯ. ಈ ಶಬ್ದ ಇವತ್ತು ಬೇರೆ ಕಡೆ ಪ್ರಸಿದ್ಧಿಯಾಗಿದೆ, ವೈದಿಕ ಅನ್ನೋದು. ಅದೇನೋ ಒಂದು ಅವಮಾನ ಮಾಡೋ ಹಂಗೆ ಆ ಶಬ್ದ ಪ್ರಸಿದ್ಧಿಯಾಗಿದೆ. ಅವ್ರ ಪ್ರಕಾರ ವೇದ ಪ್ರಸಿದ್ಧ ಆಚಾರ್ಯ ವೈದಿಕಾಚಾರ್ಯ, ವೇದೋದ್ಧಾರಕ ಆಚಾರ್ಯ ವೈದಿಕಾಚಾರ್ಯ. ವೇದ ಪ್ರಸಿದ್ಧರೂ ಹೌದು, ವೇದ ಉದ್ಧಾರ ಮಾಡಿದವರು ಹೌದು, ವೇದ ಪ್ರಮಾಣ ಪುರಸ್ಕೃತ ಆಚಾರ್ಯರು ಅಂತ ಅರ್ಥ. ಅತತ್ವಾವೇದಕ ಅಂತ ವಿಭಾಗ ಮಾಡಿ ವೇದಗಳನ್ನು ಒಡೆದ ಆಚಾರ್ಯರಲ್ಲ. ವೈದಿಕ ಆಚಾರ್ಯ ಅಂದರೆ ವೇದ ಪ್ರಸಿದ್ಧ ಆಚಾರ್ಯರು ಅಂತ. ಅಷ್ಟು ಆ ಭಗವತ್ಪಾದರ ಬಗ್ಗೆ ಆಸ್ಥೆ ಮೂಡಿಸುವಂತೆ ಪ್ರಾಮಾಣಿಕವಾದ ಆಸ್ಥೆ, ಅದು ಅಂಧಾಭಿಮಾನ ಅಲ್ಲ. ಅದನ್ನು ಸ್ವತಃ ತಾವೇ ಹೇಳ್ತಾರೆ, ನ ಸ್ನೇಹಾತ್ ನಚ ವಿಸ್ನೇಹಾತ್. ನಾನು ಏನೋ ಒಂದು ಅಂಧಾಭಿಮಾನದಿಂದ ನಾನು ಭಗವತ್ಪಾದರ ಸಿದ್ಧಾಂತವನ್ನು ಅವಲಂಬಿಸ್ತಿದ್ದೇನೆ ಅಂತ ಭಾವಿಸಬೇಡಿ. ಯುಕ್ತ್ಯಾಕೃಷ್ಟೇನ ಕೇವಲಂ. ಅಲ್ಲಿ ಕಂಡ ನನ್ನ ಯುಕ್ತಿಗಳು, ಅಲ್ಲಿ ಬಂದ ಆ ಸತ್ಯದ ಅದ್ಭುತವಾದಂಥ ಮಹಿಮೆಗಳನ್ನು ಅರ್ಥ ನಾನು ಇದಕ್ಕೆ ಬಂದಿದ್ದೇನೆ ಅಂತ ಅವರಂತಾರೆ. ಆ ರೀತಿ ಪ್ರಕೃತ ಈ ಯುಕ್ತಿ ಮಲ್ಲಿಕೆಯಲ್ಲಿ ಹೇಳಿದ ಮಾತಂತೆ ಪ್ರಾರಂಭದ ಮೋಕ್ಷ ಸಂಧಿಯಲ್ಲಿ ಆ ವೇದ ವ್ಯಾಖ್ಯಾನವನ್ನು ಮಾಡಿ ಮಧ್ವಾಚಾರ್ಯರು ವೇದ ಪ್ರಮಾಣ ಪ್ರಸಿದ್ಧರು ಅನ್ನೋಲಿ ಯೋಷಣ ಅನ್ನೋ ಮಾತಿಗೆ ಅರ್ಥ ಬರೆದು
ಬಹುವಚನವನ್ನು ಶ್ರೀ ಭೂ ದುರ್ಗಾ ಅಂತ ವ್ಯಾಖ್ಯಾನ ಮಾಡಿ ಸ್ವತಃ ನಾರಾಯಣನೇ ಶ್ರೀ ಭೂ ದುರ್ಗಾ ರೂಪರಾದ ತನ್ನ ಪತ್ನಿ ಲಕ್ಷ್ಮಿಯ ಮೂಲಕ ಸಜ್ಜನರಿಗೆ ಜ್ಞಾನ ಕೊಡ್ಲಿಕ್ಕೋಸ್ಕರವಾಗಿಯೇ ಮಧ್ವರನ್ನಾಗಿ ಭೂಮಿಗೆ ವಾಯುದೇವರನ್ನು ಕಳಿಸಿದ್ದಾನೆ. ಅದೇ ಆ ವೇದದ ಅರ್ಥ ಅಂತ ಮಾಡಿ. ದಶ ಪ್ರಮತಿಂ ಜನಯಂತ ಯೋಷಣ ಅನ್ನೋ ಶಬ್ದದಲ್ಲಿ ಯೋಷಣ ಅನ್ನೋ ಬಹುವಚನ ಕೇವಲ ಮಜ್ಜಿಗೆಯ ದಂಪತಿಗಳಲ್ಲಿ ವಾಯುವಿನ ಅವತಾರ ಆಗಿದೆ ಅನ್ನೋ ಲೋಕ ಪ್ರಸಿದ್ಧಿಯ ಕಥೆಯನ್ನು ವೇದಕ್ಕನುಗುಣವಾಗಿ ವ್ಯಾಖ್ಯಾನ ಹೀಗೆ ಮಾಡಿಕೊಂಡ್ರಿ ಅಂತಾರೆ ರಾಜರು.